लक्ष्मीनृसिंहगुरुराजकराब्जजातं सत्साम्प्रदायसमवाप्तसमस्तविद्यम् आध्यात्मनिष्ठममलं परिशुद्धचित्तं सिंहाद्रिनामकगुरुं ಪ್ರಣತೋಸ್ಮಿ ನಿತ್ಯಂ. ಪರಮ ಪವಿತ್ರವಾಗಿರುವ ಶ್ರೀ ಶಾರದಾ ಆಶ್ರಮದ ಮೂಲ ವಿರಾಟ್ ಸ್ವರೂಪಿಗಳಾಗಿರುವ ಶ್ರೀ ರಾಮಕೃಷ್ಣ ಪರಮಹಂಸರ ಶ್ರೀ ಶಾರದಾಂಬೆಯ ಶ್ರೀ ವಿವೇಕಾನಂದ ಸ್ವಾಮೀಜಿಯ ಅವರ ದಿವ್ಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಾ, ಅಸ್ಮದ್ಗುರುದೇವರು ಶ್ರೀಮನ್ನರಹರಿ ಸದ್ಗುರು ಸ್ವಾಮಿಗಳವರ, ಬ್ರಹ್ಮಶ್ರೀ ಲಕ್ಷ್ಮೀನೃಸಿಂಹ ಸದ್ಗುರು ಸ್ವಾಮಿಗಳವರ, ನನ್ನ ಪ್ರಿಯತಮ ಸದ್ಗುರು ವರೇಣ್ಯರು ಶ್ರೀ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಹಾಗೂ ಆದರ್ಶ ಮಾತೃಮೂರ್ತಿಯ ದಿವ್ಯ ಭವ್ಯ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಶಾರದಾಶ್ರಮದ ಅಧ್ಯಕ್ಷರಾಗಿರುವ ಪೂಜ್ಯ ಶ್ರೀ ತ್ಯಾಗಮಯಿ ಅವರ ಸಮ್ಮುಖದಲ್ಲಿ ಮತ್ತು ಆತ್ಮೀಯರು ದೈವಸ್ವರೂಪಿಗಳಾಗಿರುವ ನಿಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಆಚರಣೆ ಮಾಡಿ ಈ ದಿನದ ಕಾರ್ಯಕ್ರಮವನ್ನು ನಿರಹಂಕಾರ ಭಾವದಿಂದ ಪ್ರಾರಂಭವನ್ನು ಮಾಡ್ತೀನಿ. ಈಶಾವಾಸ್ಯ ಉಪನಿಷತ್ ಅನ್ನೋ ಒಂದು ಉಪನಿಷತ್ತು ಬಹುಶಃ ಒಂದು 5000 ವರ್ಷಗಳ ಹಿಂದೆ ಪ್ರಾರಂಭವಾಗಿರೋದು. ಆಗಿನ ಕಾಲದಲ್ಲಿ ಇರುವ ಜನಗಳಿಗೆ ಪ್ರಧಾನವಾಗಿರೋ ಜೀವನ ಉದ್ದೇಶ ಏನು ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ತಗೊಂಡ್ರೆ, ಹೇಗೆ ಮಾಡಲಿ, ಜ್ಞಾನದಿಂದನೋ ಕರ್ಮದಿಂದನೋ ಸತ್ಕರ್ಮಗಳಿಂದನೋ ಈ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಬ್ರಹ್ಮ ವಸ್ತುವಿನ ಗುರುತನ್ನು, ಅದನ್ನು ತಿಳುವಳಿಕೆಯನ್ನು ಹೊಂದಬೇಕು ಅನ್ನುವುದು ಅವರ ಜೀವನ ಧ್ಯೇಯ. ಕಾಲ ಕಾಲಕ್ಕೆ ಧ್ಯೇಯಗಳು ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಇರತಕ್ಕಂಥ ಧ್ಯೇಯ ಬೇರೆ, ಆದರೆ ಬರ್ತಾ 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 ನಮ್ಮ ಧ್ಯೇಯಗಳು, ಜೀವನ ಧ್ಯೇಯಗಳು ಖಂಡಿತವಾಗಿ ಮಾರ್ಪಾಟನ್ನು ಹೊಂದುತ್ತಾ ಇರುತ್ತೆ. ಅದೇ ರೀತಿಯಾಗಿ ಕೃತಯುಗದಲ್ಲಿ ಇರ್ತಕ್ಕಂಥ ಉದ್ದೇಶ ಬೇರೆ, ತ್ರೇತಾಯುಗದ ಉದ್ದೇಶ ಬೇರೆ, ದ್ವಾಪರ ಯುಗದ ಉದ್ದೇಶ ಬೇರೆ, ಕಲಿಯುಗದ ಉದ್ದೇಶನೂ ಬೇರೆ. ಕೃತಯುಗದಲ್ಲಿ ಇರುವ ಜನಗಳಿಗೆ ಅವರಿಗೆ ಉದ್ದೇಶ ಏನು ಅಂದರೆ, ಧ್ಯಾನಾಸಕ್ತರಾಗಿ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿಕೊಳ್ಳಬೇಕು ಅನ್ನುವುದು ಅವರ ಉದ್ದೇಶ. ಧ್ಯಾನ ಅವರಿಗೆ ಪ್ರಾಮುಖ್ಯತೆಯನ್ನು ಇತ್ತು. ತ್ರೇತಾಯುಗದಲ್ಲಿ ಅವರ ಪ್ರಾಮುಖ್ಯತೆ ಧ್ಯಾನದಿಂದ ಮತ್ತು ಅವರ ನಿಜವಾಗಿರ್ತಕ್ಕಂಥ ಧ್ಯೇಯ ತಪಸ್ಸಾಗಿತ್ತು. ದ್ವಾಪರ ಯುಗಕ್ಕೆ ಬರೋ ಹಾಗೆ ಅವರ ಉದ್ದೇಶ, ಅವರ ಗಮನ ಎಲ್ಲ ಯಜ್ಞ ಯಾಗಾದಿಗಳ ಬಗ್ಗೆ. ಕಲಿಯುಗದಲ್ಲಿ ಉದ್ದೇಶ ಯಾವುದರಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಅಂದರೆ ನಾಮ ಸಂಕೀರ್ತನದಿಂದ. ಇದು ಯುಗ ಯುಗದಲ್ಲಿ ಉದ್ದೇಶಗಳು ತಮ್ಮಷ್ಟಕ್ಕೆ ತಾವೇ ಬದಲಾವಣೆ ಆಗ್ತಾ ಇರುತ್ತೆ, ಆದರೆ ಮೂಲ ಉದ್ದೇಶ ಒಂದೇ. ಈ ಜೀವನ ಯಾತಿಗೆ ಬಂತು, ಆ ಜೀವನದ ಪರಮ ಉದ್ದೇಶ ಏನು,
ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ನಾವು ವಿದ್ಯಾಭ್ಯಾಸ ಮಾಡ್ತೀವಿ, ಯುವಕತ್ವ ಬರುತ್ತೆ, ಮದುವೆ ಸಮಾರಂಭ ಆಗುತ್ತೆ, ಸಂತಾನೋತ್ಪತ್ತಿ ಆಗುತ್ತೆ, ಮುದುಕರಾಗ್ತೀವಿ, ಒಂದಿನ ಸತ್ತು ಹೋಗ್ತೀವಿ. ಇದೇನಾ ಜೀವನದ ಉದ್ದೇಶ? ಆದರೆ ಇದಕ್ಕಂದರೆ ಶ್ರೇಷ್ಠವಾಗಿರೋ ಉದ್ದೇಶ ಏನಾದರೂ ಇದೆಯೋ? ತಾನು ಜೀವನವನ್ನು ಮಾಡುತ್ತಾ ಇಡೀ ಸಮಾಜದಲ್ಲಿ ಇರತಕ್ಕಂಥ ಜನಗಳ ಬಗ್ಗೆ, ನಮ್ಮವರ ಬಗ್ಗೆ, ನಮ್ಮ ಸಹಜೀವನವನ್ನು ಶೇರ್ ಮಾಡ್ಕೊಳ್ತಕ್ಕಂಥವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಏನಾದರೂ ನಮ್ಮ ಜೀವನದಲ್ಲಿ ಮಾಡಬಹುದಾ? ಎಂಥ ಜೀವನ ಆದರ್ಶಮಯವಾಗಿರ್ತಕ್ಕಂಥ ಜೀವನ ಆಗುತ್ತೆ? ಸಾಮಾನ್ಯವಾಗಿ ನಮಗೋಸ್ಕರ ನಾವು ಜೀವನ ಮಾಡಿದ್ರೆ ಅದು ದೊಡ್ಡ ಜೀವನ ಅಲ್ಲ. ಆದರೆ ನಮ್ಮ ಜೀವನದಿಂದ ಅನೇಕ ಜನಗಳಿಗೆ ಸ್ಫೂರ್ತಿಯನ್ನು ಕೊಟ್ಟು ಶಾಶ್ವತವಾಗಿರ್ತಕ್ಕಂಥ ಸುಖದ ಕಡೆಗೆ ಅವನ್ನೆಲ್ಲ ಕರ್ಕೊಂಡು ಹೋಗತಕ್ಕಂಥದ್ದಾದರೆ ಅದು ಆದರ್ಶ ಜೀವನ. ಭಗೀರಥ ಇದ್ದ ರಾಜ, ಭಗೀರಥ ರಾಜ. ಅವನು ಎಂಥ ಒಳ್ಳೆಯ ಸಂಕಲ್ಪ ಇತ್ತು ನೋಡಿ. ರಾಜನಾಗಿರೋನು ಆರಾಮಾಗಿ ರಾಜ್ಯವನ್ನು ಆಳುತ್ತಾ ಎಲ್ಲ ವಿಧವಾಗಿರ್ತಕ್ಕಂಥ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ಮತ್ತು ತನ್ನ ಜೀವನವನ್ನು ಅವನು ಸುನಾಯಾಸವಾಗಿ ಅದನ್ನು ಕಳೀಬೋದಾಗಿತ್ತು. ಅವನಿಗೊಂದು ಸಂಕಲ್ಪ ಬಂತು. ಏನು ಸಂಕಲ್ಪ ಅಂದರೆ, ಗಂಗಾ ನದಿಯನ್ನು ಏನಾದರೂ ಮಾಡಿ ನಾನು ಎಲ್ಲೋ ಇರತಕ್ಕಂಥ ಗಂಗೆಯನ್ನು ಭೂಲೋಕಕ್ಕೆ ತಗೊಂಡು ಬಂದು ಈ ಭೂಲೋಕದಲ್ಲಿ ಗಂಗಾ ಮಾತೆಯ ಪ್ರವಾಹವನ್ನು ಇಡೀ ಉತ್ತರ ಭಾರತ ದೇಶದಲ್ಲಿ ಅದು ಪ್ರವಾಹ ಮಾಡೋ ತರಹ ಮಾಡಿದ್ರೆ ಅದು ತುಂಬ ಒಳ್ಳೆಯ ಕೆಲಸ ಅಂದ್ಕೊಂಡ. ಆಗಿನ ಕಾಲಕ್ಕೆ ಅದು ಅವನ ಆಲೋಚನೆ. ಏನು ತುಂಬ ಸುಲಭವಾಗಿರೋ ಕೆಲಸನೇ ಅದು? ಆಕಾಶದಿಂದ ಬರಬೇಕಾಗಿರ್ತಕ್ಕಂಥ ಗಂಗೆ, ಅದರ ಪೂರ್ವ ಚರಿತ್ರೆ ನಾನು ಹೇಳೋಕೆ ಹೋಗಲ್ಲ. ಸಾಹಸಮಯವಾಗಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳ್ತೀನಿ. ಅದಕ್ಕೆ ತಪಸ್ಸು ಮಾಡ್ದ, ಅದಕ್ಕೆ ನಾನಾ ಮಹರ್ಷಿಗಳನ್ನು ಕಂಡ, ಅವರ ಸಹಾಯ ತಗೊಂಡ. ಹಿಮವತ್ ಪರ್ವತ ಪ್ರಾಂತದಲ್ಲಿ ಹೋಗಿ ಗಂಗಾ ನದಿ ಪ್ರವಾಹ ಈ ಕಡೆಗೆ ಉತ್ತರ ಭಾರತಕ್ಕೆ ಪ್ರವಾಹವಾಗಬೇಕಾದರೆ ಯಾವ ರೀತಿಯಾಗಿರ್ತಕ್ಕಂಥ ರೇಡಿಯೇಷನ್ ಆಗಬೇಕೋ, ರೇಡಿಯನ್ಸ್ ಆಗಬೇಕೋ ಆ ರೀತಿಯಾಗಿ ಕಲ್ಲು ಬಂಡೆಗಳನ್ನು, ಮಂಜು ಗಡ್ಡೆಗಳನ್ನು ಸರಿ ಮಾಡಿ ಒಬ್ಬನೇ ಅದನ್ನು ಆ ಪ್ರವಾಹವನ್ನು ಈ ಕಡೆ ಬರೋ ತರಹ ಪ್ರಯತ್ನವನ್ನು ಪಟ್ಟ 50 ವರ್ಷ. ಸ್ವಲ್ಪ ಯೋಚನೆ ಮಾಡಿ, ಏನು ಬಂತು ಅವನಿಗೆ? ಅವನಿಗೇನು ಬಂದಿಲ್ಲ, ಅವನಿಗೇನು ಬಂದಿಲ್ಲ. ಅವನ ಪರಮ ಉದ್ದೇಶ, ಆ ಹೃದಯ ಮಿಡಿತ ಇದೆಯಲ್ವ, ನಾನು ಈ ಜನ್ಮದಲ್ಲಿ ಮಾಡ್ತಕ್ಕಂಥ ಒಂದು ಉಪಕಾರ ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ. ಅದಕ್ಕೋಸ್ಕರವಾಗಿ ಆ ಗಂಗಾ ಜಲವನ್ನು ಉತ್ತರ ದೇಶಕ್ಕೆ, ಉತ್ತರ ಭಾರತಕ್ಕೆ ಹರಿಸೋ ಥರ ಮಾಡ್ದ. ಆ ನದಿ ಯಾವಾಗಾದರೆ ಪ್ರವಾಹವು ಬಂತೋ, ಉತ್ತರ ಪ್ರದೇಶ ಆಗ್ಬೋದು, ಹರಿಯಾಣ ಆಗ್ಬೋದು, ಪಶ್ಚಿಮ ಬಂಗಾಳ ಆಗ್ಬೋದು, ಎಂಥದೋ ಉತ್ತರ ದೇಶ ಎಲ್ಲ, ಭಾರತ ದೇಶ ಎಲ್ಲ ಸಸ್ಯಶ್ಯಾಮಲವಾಯಿತು. ಆತ್ಮೀಯರೇ, ಸ್ವಲ್ಪ ಯೋಚನೆ ಮಾಡಿ, ಈ ಸಂಕಲ್ಪ ಒಳ್ಳೆಯ ಸಂಕಲ್ಪನೋ ಅಲ್ವೋ? ಜೀವನವನ್ನು ಮಾಡೋದು, ಸಾಯೋದು, ಇದು ಸಾಮಾನ್ಯವಾಗಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಮಾಡ್ತಕ್ಕಂಥದ್ದು. ಆದರೆ ಸದುದ್ದೇಶದಿಂದ ಬೃಹತ್ತಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ, ಒಂದೇ ಸಂಕಲ್ಪ ಅದು. ಆ ಸಂಕಲ್ಪವನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಭಗೀರಥ ಪ್ರಯತ್ನ ಮಾಡಿದ. ಪ್ರಯತ್ನಾತ್ ಯತಮಾನಸ್ತು ಸಂಶುದ್ಧಿಂ ಸರ್ವಕಿಲ್ಬಿಷೈಹಿ. ಎಂಥ ಒಳ್ಳೆ ಮಾತು, ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಮಾತಿದು. ಯಾರು ಪ್ರಯತ್ನವನ್ನು ಪಡ್ತಾರೋ ಸರ್ವಕಿಲ್ಬಿಷೈಹಿ ವಿಮುಚ್ಯತೆ, ಸರ್ವ ಪಾಪಗಳಿಂದ, ಸರ್ವ ದೋಷಗಳಿಂದ
ಸರ್ವ ರೀತಿಯಾಗಿರ್ತಕ್ಕಂಥ ಏನೇನು ತೊಡಕುಗಳಿಂದ ಇದೆಯೋ ಅವನ್ನೆಲ್ಲವನ್ನು ಹರಿಸಿ ನಾಶನ ಮಾಡಿಕೊಂಡು ಪವಿತ್ರವಾಗಿರ್ತಕ್ಕಂಥ ಹೃದಯ ಉಳ್ಳವರು ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಯಾವುದು? ಪ್ರಯತ್ನ. ಹಾಗೆ ಉಪನಿಷತ್ ಕಾಲದಲ್ಲಿ ಅನೇಕರು ಏನು ಅಂದ್ಕೊಳ್ತಾ ಇದ್ದರು ಅಂದರೆ, ನಾವು ಭಗವಂತನ ಅನುಗ್ರಹವನ್ನು ಪಡಿಬೇಕಾದರೆ, ಅವನಲ್ಲಿ ಲೀನವಾಗಬೇಕಾದ್ರೆ, ಒಳ್ಳೆಯ ಕೆಲಸ ಮಾಡಿ ಲೀನವಾಗಬೇಕಾದ್ರೆ ನಾವು ಯಾವ ಹಾದಿಯಲ್ಲಿ ಹೋಗಬೇಕು? ಅವರಿಗೆ ಒಂದು ಗೊಂದಲ ಇತ್ತು. ಒಂದು ಗೊಂದಲ, ಜ್ಞಾನ ಮಾರ್ಗದಲ್ಲಿ ಹೋಗೋಣವಾ ಅಥವಾ ಕರ್ಮ ಮಾರ್ಗದಲ್ಲಿ ಹೋಗೋಣವಾ? ಇದು ಗೊಂದಲ. ಬಹುಶಃ ಅಂಥ ಗೊಂದಲ ಆವಾಗ ಇತ್ತು ಅಂತ ಕಾಣಿಸ್ತೆ. ಇವತ್ತಿನ ದಿನ ಆ ಗೊಂದಲ ಇಲ್ಲ. ಕರ್ಮನೂ ಬೇಡ, ಜ್ಞಾನನೂ ಬೇಡ, ದೇವರು ಬೇಡ, ದಿಂಡ್ರು ಬೇಡ. ಸುಮ್ಮನೆ ಯಾತಕ್ಕೆ ಕೇಳ್ತೀರಿ? ನಾವು ಡಾಕ್ಟ್ರಾಗಿ ಇಂಜೆಕ್ಷನ್ ಮಾಡೋದು ಕಲ್ತ್ಕೊಂಡು ಬಿಟ್ಟರೆ ದಿನಾಲೇ 5,000 ರೂಪಾಯಿ ಬರುತ್ತೆ. ವರ್ಷಕ್ಕೆ ತಿಂಗಳಿಗೆ 1,00,000 1.5 ಲಕ್ಷ ಬರುತ್ತೆ. ನಮ್ಮ ಜೀವನದ ಗುರಿ ಏನಾಗಿದೆ ಅಂದರೆ ಅಶಾಶ್ವತವಾಗಿರ್ತಕ್ಕಂಥ ಧನಾರ್ಜನದ ಮೇಲೆ ಇದೆಯೇ ಹೊರತು ಜನಗಳ ಸೇವೆ ಮಾಡಿ ಪರೋಪಕಾರವಾಗಿ ಈ ದೇಹವನ್ನು ಉಪಯೋಗ ಮಾಡಬೇಕು ಅಂತಕ್ಕಂಥ ಎಳ್ಳಷ್ಟು ಉದ್ದೇಶ ಇಲ್ಲ. ಆದರೆ ಪ್ರಕೃತಿಯಲ್ಲಿ ನೋಡಿ ತಮಗಾಗಿ ತಾವು ಬದುಕೋದಿಲ್ಲ. ಪ್ರಕೃತಿಯಲ್ಲಿ ಒಂದು ಮಾವಿನ ಮರ ಇದೆ, ಬೇಕಾದಷ್ಟು ಫಲಗಳನ್ನು ಕೊಡುತ್ತೆ. ಅದಕ್ಕೇನು ಸ್ವಾರ್ಥ ಇದೆ? ನಮಗೆ ಸ್ವಾರ್ಥ ಇದೆ. ನಾವು ಸುಮ್ಮನೆ ಇರೋದಿಲ್ಲ. ನಾವು ಎಂಥ ಬಂಡರು ಅಂದರೆ ಕಲ್ಲು ತೊಗೊಂಡು ಹೊಡಿತೀವಿ. ಅಂದರೆ ಪರೋಪಕಾರ ಯಾರು ಮಾಡ್ತಾರೋ ಅವ್ರಿಗೇನಪ್ಪ ಬರುತ್ತೆ ಅಂದರೆ, ಏನು ಬರುತ್ತೆ? ಕಲ್ಲೇಟು ಬರುತ್ತೆ. ಹುಷಾರ್, ಜೋಕೆ, ನೀವು ಪರೋಪಕಾರ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮೇಲೆ ಕಲ್ಲು ಹಾಕ್ತಾರೆ ನೋಡಿ. ಆದರೆ ಅದು ಬಿಡಲಿಲ್ಲ. ಅದು ಹಣ್ಣು ಕೊಡೋದಕ್ಕೇ ಪ್ರಯತ್ನ ಪಡುತ್ತೆ. ಹಸು ಇದೆ, ಹಾಲು ಕೊಡೋದಕ್ಕಂಥದ್ದೇ ಅದರ ನಿಜವಾಗಿರ್ತಕ್ಕಂಥ ವೃತ್ತಿ. ನದಿ ಇದೆ, ಪವಿತ್ರವಾಗಿರ್ತಕ್ಕಂಥ ಜಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿದು ಹೋಗಿ ಈ ಭೂಮಿ ಮೇಲೆ ಹೋಗಿ ಸಸ್ಯ ಶ್ಯಾಮಲವನ್ನು ಮಾಡಿ ಜನಗಳಿಗೆ ನಿಜವಾಗಿರ್ತಕ್ಕಂಥ ಆನಂದವನ್ನು, ಸಂತೋಷವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನವನ್ನು ಪಡುತ್ತೆ ಒಂದು ನದಿ. ನಾವು ಯಾವುದು ನಿಜವಾಗಿರ್ತಕ್ಕಂಥ ನಿರ್ಜೀವ ಅಂತ ನಾವು ಕರಿತೀವೋ ಆ ನಿರ್ಜೀವವಾಗಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥದ್ದೇ ಪರೋಪಕಾರ. ದ್ವಿಮಣಿ ಪದ್ಮಾಕರಮುನು ವಿಕಚಮುಗ ಚೇಯು, ತೆಲುಗಿನಲ್ಲಿ ಒಬ್ಬ ಕವಿ ಹೇಳ್ತಾನೆ, ಇದು ಸಂಸ್ಕೃತದಲ್ಲಿಯೂ ಇದೆ. ದ್ವಿಮಣಿ ಅಂದರೆ ಸೂರ್ಯ, ಪದ್ಮ ಆಕರಮುನು ವಿಕಚಮುಗ ಚೇಯು, ಪದ್ಮಗಳನ್ನು ವಿಕಾಸನಗೊಳಿಸ್ತಾನೆ. ಪದ್ಮಗಳು ಸೂರ್ಯನಿಗೆ ಏನು ಕೊಡುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ಸೂರ್ಯ ತನ್ನ ಪಾಟಿಗೆ ತಾನು ಬೆಳಗ್ತಾನೆ ಅಷ್ಟೇ, ಆಶೆ ಇಲ್ಲ ಅಲ್ಲಿ. ಇದು ನಿಸ್ವಾರ್ಥತೆ, ಆಸಕ್ತಿ ರಹಿತವಾಗಿರ್ತಕ್ಕಂಥ ಕರ್ಮ ನಿಷ್ಠ. ಅದೇ ರೀತಿಯಾಗಿ ಚಂದ್ರನು ತಾವರೆಯ ಪುಷ್ಪಗಳನ್ನು ವಿಕಸನಗೊಳಿಸ್ತಾನೆ ರಾತ್ರಿ ಹೊತ್ತು. ಈ ತಾವರೆ ಪುಷ್ಪಗಳು ಚಂದ್ರನಿಗೆ ಏನು ಕೊಟ್ಟಿದೆ? ಏನು ಕೊಡಲಿಲ್ಲ. ಅರ್ಥಿತುಡು ಗಾಕ ಜಲಮೆಚ್ಚು ಅಂಬುಧರುಡು, ವರುಣ ಇದ್ದಾನೆ, ಮಳೆರಾಯ ಇದ್ದಾನೆ. ನೀನು ಕೇಳ್ದ ಇರಲಿ, ಆ ಮಳೆರಾಯ ನಿನಗೆ ಮಳೆ ಕೊಡ್ತಾನೆ. ನೀನೇನು ಕೊಟ್ಟಿದ್ದೀ? ನೀನೇನು ಕೊಡಲಿಲ್ಲ. ನಿನ್ನಿಂದ ಏನೂ ಅಪೇಕ್ಷೆ ಪಡಲಿಲ್ಲ. ಅಪೇಕ್ಷರಹಿತವಾಗಿ ಅವರೆಲ್ಲ ಈ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಪ್ರತಿಯೊಂದು ಸೇವೆ ಮಾಡ್ತಾ ಇದೆ. ಸಜ್ಜನಲು ಕಾರ್ಯ ಪರಹಿತ ಚರಣಮತುಲು, ಸಜ್ಜನರಾಗಿರ್ತಕ್ಕಂಥವರು, ಋಷಿಗಳಾಗಿರ್ತಕ್ಕಂಥವರು, ಮಹಾತ್ಮರಾಗಿರ್ತಕ್ಕಂಥವ್ರು ತಮಗೋಸ್ಕರ ಏನೂ ಮಾಡ್ಕೊಂಡಿಲ್ಲ, ಆದರೆ ಸಮಾಜಕ್ಕೋಸ್ಕರವಾಗಿ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಇದು ನಿಜವಾಗಿರ್ತಕ್ಕಂಥ ತ್ಯಾಗಮಯ ಜೀವನ. ಆದ ಕಾರಣ ಆ ಉಪನಿಷತ್ ಕಾಲದಲ್ಲಿ ಅವರಿಗೆ ಗೊಂದಲ ಏನಿತ್ತು ಅಂದರೆ, ಏನು ಜ್ಞಾನದಿಂದ ನಾವು ಮುಕ್ತಿ ಪಡಿಬೇಕೋ ಕರ್ಮದಿಂದ ಮುಕ್ತಿ ಪಡಿಬೇಕೋ ಅಂತಕ್ಕಂಥ ಗೊಂದಲ ಇತ್ತು ಅಂತ ಕಾಣಿಸ್ತು. ಅದಕ್ಕೋಸ್ಕರನೇ ಈಶಾವಾಸ್ಯೋಪನಿಷತ್ತಿನಲ್ಲಿ ಈ 2 ವಿಷಯಗಳ ಬಗ್ಗೆ ಒತ್ತು ಕೊಟ್ಟಿದ್ದಾರೆ. ಈಶಾವಾಸ್ಯೋಪನಿಷತ್ತಿನಲ್ಲಿ
ಈ ಈಶಾವಾಸ್ಯೋಪನಿಷತ್ತಿನಲ್ಲಿ ಎಷ್ಟು ಶ್ಲೋಕಗಳಿವೆ, ಮಂತ್ರಗಳಿವೆ ಅಂತಂದು ಹೇಳಿದೆ ಅಂದರೆ ಎಷ್ಟಿದೆ? 18 ಮಂತ್ರಗಳಿವೆ. ಅದನ್ನು ಶ್ಲೋಕ ಅನ್ನೋದಿಲ್ಲ, ಅದನ್ನು ಮಂತ್ರ ಅಂತಾರೆ. ಮಂತ್ರ ಅಂದ ತಕ್ಷಣವೇ ಮನನಂ ತ್ರಾಯತ ಇತಿ ಮಂತ್ರಂ, ಯಾವುದನ್ನು ಪುನಃ 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 ನೀವು ಯೋಚನೆ ಮಾಡೋದರಿಂದ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ತ್ರಾಣ ಬರುತ್ತೋ, ಶಕ್ತಿ ಬರುತ್ತೋ, ಎನರ್ಜಿ ಬರುತ್ತೋ, ಆ ಎನರ್ಜಿ ಬರೋ ತರಹ ಇರತಕ್ಕಂಥ ಒಂದು ವಾಂಗ್ಮಯವೇ ಮಂತ್ರ. ಇದರಲ್ಲಿ 18 ಮಂತ್ರ ಇದೆ. ಆದರೆ ಪ್ರಮುಖವಾಗಿರ್ತಕ್ಕಂಥ ಮಂತ್ರಗಳು 2. ಅದು ಮೊದಲನೇ ಮಂತ್ರ, ಎರಡನೇ ಮಂತ್ರ. ಆ ಮೊದಲನೇ ಮಂತ್ರದ ವ್ಯಾಖ್ಯಾನವೇ 3, 4, 5, 6, 7, 8 ಆ ಮಂತ್ರಗಳು ಮೊದಲನೇ ಮಂತ್ರದ ವ್ಯಾಖ್ಯಾನವನ್ನು ಮಾಡುತ್ತೆ. ಎರಡನೇ ಮಂತ್ರ ಇದೆ. ಆ ಎರಡನೇ ಮಂತ್ರ ವ್ಯಾಖ್ಯಾನವೇ 9, 10, 12ರಿಂದ 18ನೇ ಮಂತ್ರ ತನಕ. ಆದ ಕಾರಣ ಈ ಎಂಟೈರ್ ಈಶಾವಾಸ್ಯೋಪನಿಷತ್ತಿನಲ್ಲಿ 2 ವಿಷಯಗಳ ಬಗ್ಗೆ ಕೂಲಂಕಷವಾಗಿರ್ತಕ್ಕಂಥ ವ್ಯಾಖ್ಯಾನ ಇದೆ. ಹಾಗಾದರೆ ಮೊದಲು 2 ಶ್ಲೋಕಗಳಿದೆಯಲ್ವಾ, ಅದು ಏನು ಹೇಳುತ್ತೆ? ನಿನ್ನೆ ನಾವು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಪೂರ್ವವಾಗಿ ಒಂದು ಶಾಂತಿ ಮಂತ್ರ ಹೇಳಿದ್ದೀವಿ. ಒಂದು ಸತಿ ಹೇಳೋಣವಾ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಮೊದಲನೇ ಶ್ಲೋಕ ಈ ರೀತಿಯಾಗಿದೆ. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚಿ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃಧಃ ಕಸ್ಯ ಸ್ವಿಧನಂ. ಇದೊಂಥರ ಹೇಗಿದೆ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ವಿಶಾಲತ್ವ ಇಲ್ಲ. ನಾವು ಸಾಮಾನ್ಯವಾಗಿ ಪರೀಕ್ಷೆಗೆ ಪ್ರಿಪೇರ್ ಆಗಬೇಕಾದ್ರೆ ಒಂದು ಗೈಡ್ ಮಾಡ್ಕೊತೀವಿ ಅಲ್ವಾ? ಆ ಗೈಡ್ ಮಾಡಿಕೊಳ್ಳೋದಕ್ಕೆ, ಆ ಗೈಡ್ನಲ್ಲಿ ಓದೋದಕ್ಕೆ ಕಷ್ಟ ಆದ ಕಾರಣ ಕೆಲವು ಪಾಯಿಂಟ್ಸ್ ಮಾತ್ರ ಹಾಕ್ಕೊತೀವಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ PPT ಮಾಡ್ತೀವಿ ಅಲ್ವಾ? ಅದೇನದು? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ನೀವು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಏನು ಪ್ರಿಪೇರ್ ಮಾಡ್ತೀರಿ? PPT. ಆ PPT ಎಲ್ಲ ಮಾಡಿದ್ಮೇಲೆ PPTನಲ್ಲಿ ಏನಿರುತ್ತೆ ಅಂದರೆ ಒಂದು 4-5 ಪಾಯಿಂಟ್ಸ್ ಇರುತ್ತೆ ಅಷ್ಟೇ. ಅದು ಯಾರಿಗೆ ಗೊತ್ತಿರುತ್ತೆ ಅಂದರೆ PPT ಮಾಡಿರೋರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಅರ್ಥವಾಗಲ್ಲ. ನಾವು ಸಾಮಾನ್ಯವಾಗಿ PPT ಕೊಟ್ಬಿಡಿ ಸರ್ ಅಂತಂದು ಆತ್ರ ಪಡ್ತೀವಿ. ಆ PPT ನಿಮಗೆ ಕೊಟ್ಟರೆ ಅದು ತಲೆನೋ ಗೊತ್ತಾಗಲ್ಲ, ಬುಡನೋ ಗೊತ್ತಾಗಲ್ಲ. ಅಂಥ PPTನೇ ಈ ಈಶಾವಾಸ್ಯೋಪನಿಷತ್ತು. ಆ 1ನೇ ಶ್ಲೋಕ ಅಂಥ ಗಂಭೀರವಾಗಿರ್ತಕ್ಕಂಥ ಶ್ಲೋಕ. ನಾನು ನಿನ್ನೆ ಹೇಳಿದೆ, ಈ ಮೊದಲನೇ ಶ್ಲೋಕ ಒಂಥರ ಇಟ್ ಇಸ್ ಅ ಶಾಕ್ ಟ್ರೀಟ್ಮೆಂಟ್ ಫಾರ್ ದಿ ಎಂಟೈರ್ ಹ್ಯುಮ್ಯಾನಿಟಿ. ಶಾಕ್ ಟ್ರೀಟ್ಮೆಂಟ್. ಏನು ಶಾಕ್ ಟ್ರೀಟ್ಮೆಂಟು ಅಂದರೆ, ಏನೇನು ಕಾಣಿಸ್ತಾ ಇದೆಯೋ ಅದೆಲ್ಲ ನಿಂದ ಅಲ್ವೋ ಅನ್ನೋದು ಫಸ್ಟ್ ಶಾಕ್ ಟ್ರೀಟ್ಮೆಂಟ್. ಎಷ್ಟು ಕಷ್ಟ. ನೀನು ಏನೇನು ಕಾಣಿಸ್ತಾ ಇದೆಯೋ ಜಗತ್ತಿನಲ್ಲಿ ಅದೆಲ್ಲ ನಿಂದ ಅಲ್ವೇ ಅಲ್ಲ, ಅದೆಲ್ಲ ಈಶ್ವರನಿಂದ ಮುಚ್ಚಲ್ಪಟ್ಟಿರ್ತಕ್ಕಂಥದ್ದು. ನಿನಗೆ ಅದರ ಮೇಲೆ ಅಧಿಕಾರ ಕಿಂಚಿತ್ತೂ ಇಲ್ಲ. ಇದು ಹೇಳೋದ್ರಿಂದ ನಮಗೇನು ಅನ್ನಿಸ್ತೆ ಅಂದರೆ, ನಾವು ಯಾತಕ್ಕಪ್ಪ ಇವಾಗಾದರೆ ನಮಗೇನೋ ಇದರ ಮೇಲೆ ಒಡೆತನ ಇಲ್ಲದಾಗಿದ್ದರೆ ನಾವೇನು ಮಾಡಬೇಕು? ಅದಕ್ಕೋಸ್ಕರನೇ ಫಸ್ಟ್ ಟ್ರೀಟ್ಮೆಂಟ್ ಮಾಡಿದ್ದು. ಯಾರಾದರೆ ಆಶೆಗಳಿಂದ, ತುಂಬ ಕೋರಿಕೆಗಳಿಂದ ಈ ಜೀವನ ಸಾಗಿಸಬೇಕು ಅಂದುಕೊಂಡಿದ್ದಾರೋ ಸಾಮಾನ್ಯವಾಗಿರ್ತಕ್ಕಂಥ ಜನಗಳಿಗೆ ಫಸ್ಟ್ ಹೇಳಿದ್ದೆ, ಇದೆಲ್ಲ ಏನೂ ಇಲ್ಲ, ನಿನಗೆ ಸಂಬಂಧವೇ ಇಲ್ಲ, ಬಿಡು. ಇದು ಮೊದಲನೇ ಶ್ಲೋಕದ ನಿಜವಾಗಿರ್ತಕ್ಕಂಥ ಶಾಕ್. ಆ ಶಾಕ್ನಲ್ಲಿ ಏನು ಹೇಳ್ತಾನೆ ಅಂದರೆ, ಈಶಾವಾಸ್ಯಮಿದಂ ಸರ್ವಂ. ಸರ್ವಂ ಅಂದರೆ ಏನೇನು? ಸರ್ವಂ ಅಂದರೆ ಕಾಣಿಸೋದು, ಕಾಣಿಸ್ದ ಇರೋದು, ಜಡವಾಗಿರೋದು, ಜೀವಂತವಾಗಿರೋದು, ಚರವಾಗಿರೋದು,
ಅಚರವಾಗಿರೋದು ಎಲ್ಲವೂ ಈಶ್ವರನಿಂದ ಕಂಪಲ್ಪಟ್ಟಿದೆ ಅಥವಾ ಮುಚ್ಚಲ್ಪಟ್ಟಿದೆ. ಅದು ವ್ಯಾಪಕವಾಗಿದೆ. ನಿಜವಾಗಿಯೂ ಭಗವಂತನ ಅಂಶ ಅನ್ನೋದು ಇದು ಅದು ಅಂತಕ್ಕಂಥ ಭೇದ ಇಲ್ಲದೇ ವ್ಯಾಪಕವಾಗಿರ್ತಕ್ಕಂಥದ್ದು. ಜಡವಸ್ತುವಿನಲ್ಲಿನೂ ಸಹಿತ ಚೈತನ್ಯ ವಸ್ತು ನಿಕ್ಷಿಪ್ತವಾಗಿದೆ, ಅಲ್ಲಿ ಅಡಗಿದೆ. ಅಲ್ಲಿನೂ ಸಹಿತ ಭಗವಂತ ತನ್ನ ಸೌಂದರ್ಯವನ್ನು, ತನ್ನ ಶೌರ್ಯವನ್ನು, ತನ್ನ ಪ್ರಕಾಶವನ್ನು ಅವನು ಹೊರಗಡೆ ಹಾಕ್ತಕ್ಕಂಥ ಒಂದು ಶಕ್ತಿ ಇದೆ ಆ ಭಗವಂತನಿಗೆ. ನಮಗೆ ಪುರಾಣಗಳಿದೆ ರೀ, ನಮ್ಮ ಪುರಾಣಗಳೆಲ್ಲ ಇಂಥ ಪಾಠವೇ ನಮಗೆ ಹೇಳ್ಕೊಟ್ಟಿದ್ದು. ಒಂದು ಪುರಾಣ ಭಾಗವತ ಪುರಾಣ, ಅದರಲ್ಲಿ ಹಿರಣ್ಯಕಶ್ಯಪ ಒಬ್ಬ ರಾಕ್ಷಸನ ಥರ ಮನುಷ್ಯ. ಅವನಿಗೆ ಹೋಗಿ ಒಳ್ಳೆ ಪುತ್ರ, ಅವನ ಹೆಸರು ಪ್ರಹ್ಲಾದ ಅಲ್ವಾ, ಪ್ರಹ್ಲಾದ. ಆ ಪ್ರಹ್ಲಾದ ಯಾವಾಗಲೂ ಪಾಪ ಭಗವಂತನ ಸ್ಮರಣೆ ಮಾಡ್ತಕ್ಕಂಥ ಭಕ್ತ. ಹಿರಣ್ಯಕಶ್ಯಪ ತದ್ವಿರುದ್ಧ ಪ್ರಪಂಚವನ್ನು ನಂಬಿಕೊಂಡಿರೋನು ಹಿರಣ್ಯಕಶ್ಯಪ, ಪರಮಾತ್ಮನನ್ನು ನಂಬಿಕೊಂಡಿರೋನು ಪ್ರಹ್ಲಾದ. ಈ ವೈವಿಧ್ಯತೆ ಇದೆ ನೋಡಿ, ಈ ವೈವಿಧ್ಯತೆ ಇದೆ. ತಂದೆ ಒಂಥರ ಇರ್ತಾನೆ, ಮಗ ಇನ್ನೊಂದು ಥರ ಇರ್ತಾನೆ. ತಂದೆ ಪ್ರತಿ ದಿವಸ ಸಂಧ್ಯಾ ವಂದನೆ, ಅದು ಇದು ದೇವತಾರ್ಚನೆ, ಪೂಜಾ ಪುನಸ್ಕಾರ, ಯಜ್ಞ ಯಾಗ ಅದೆಲ್ಲ ಮಾಡ್ತಾ ಇರ್ತಾನೆ. ಮಕ್ಕಳು ಸುಮ್ಮನೆ ಜನಿವಾರ ಹಾಕ್ಕೊಂಡಿರ್ತಾರೆ, ಸಂಧ್ಯಾ ವಂದನೆ ಮಾಡಲ್ಲ. ಅಷ್ಟೇ ಅಲ್ಲ, ಅವ್ರಿಗೆ ಪೂಜೆ ಕೂತ್ಕೊಂಡ್ರೆ ಇವನು ಎಲ್ಲೆಲ್ಲಿಗೋ ಹೋಗ್ತಾನೆ. ಅಮ್ಮ ನನಗೆ ಇವತ್ತು ಒಂದು 100 ರೂಪಾಯಿ ಬೇಕು ಅಂತ ಕೇಳ್ತಾನೆ. ಎಲ್ಲಿಗೋ, ಯಾಕೆ ಹೋಗ್ತೀಯಾ? ಅಯ್ಯೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಜೊತೆಯಲ್ಲಿ ಹೋಗಿ ಒಂದು ಒಳ್ಳೆ ತಿಂಡಿ ತಿಂತೀವಿ ಹೇಳ್ತಾನೆ. ಎಲ್ಲಿಗೆ ಹೋಗ್ತಾನೆ ನನಗೆ ಗೊತ್ತಿಲ್ಲ, ನೀವೇ ನಿರ್ಣಯ ಮಾಡಿ. ಅಂದರೆ ಈ ರೀತಿಯಾಗಿ ವೈವಿಧ್ಯತೆ ಇದೆ. ಅಲ್ಲಿ ಹಿರಣ್ಯಕಶ್ಯಪ ಒಂಥರ, ಅವನ ಮಗ ಇನ್ನೊಂದು ಥರ. ಆ ಹಿರಣ್ಯಕಶ್ಯಪ ಕೇಳ್ತಾನೆ ಆ ಪ್ರಹ್ಲಾದನನ್ನು, ಎಲ್ಲಿದ್ದಾನ ನೀನು ಹರಿ, ಎಲ್ಲಿದ್ದಾನೆ ಸುಮ್ಮನೆ ಹೇಳ್ತೀಯ, ಇಲ್ಲಿದ್ದಾನ ಅಂತಂದು ಹೇಳಿದ್ರೆ ನೀನು ಎಲ್ಲೆಲ್ಲಿ ಬೇಕು ಆದರೂ ಅಲ್ಲೆಲ್ಲಿದ್ದಾನೆ. ಕೊನೆಗೆ ಎಲ್ಲಿ ತೋರಿಸ್ತಾನೆ ಹೇಳಿ? ಒಂದು ಕಂಬ. ನಿರ್ಜೀವವೋ ಜೀವವೋ? ಸಾಮಾನ್ಯವಾಗಿ ನಿರ್ಜೀವ. ಅದು ಜಡವಸ್ತುವೋ ಅಥವಾ ಚೈತನ್ಯ ವಸ್ತುವೋ? ಜಡವಸ್ತು ಅಂತ ನಮ್ಮ ದೃಷ್ಟಿ ಬೇರೆದಾಗಿರ್ಬೇಕು. ನಾನು ನಿನ್ನೆ ಹೇಳಿದೆ, ಒಂದು ಎಕ್ಸಾಂಪಲ್ ಹೇಳಿದೆ, ನಿಮ್ಮ ದೃಷ್ಟಿ ಹೇಗಿದೆಯೋ ಹಾಗೆ ನೀವು ನೋಡ್ತೀರಿ ಅಂತಂದು. ನಿಮ್ಮ ದೃಷ್ಟಿ ಕಂಬ ಜಡ, ಯಾತಕ್ಕಂದರೆ ಅದು ಅಲ್ಲಾಡೋದೇ ಇಲ್ಲ, ಒಂದೇ ಕಡೆ ಬಿದ್ದಿರುತ್ತೆ ಅದು. ಹಾಗೆ ಅಂದ್ಕೊಂಡ, ಜಡವಸ್ತುವನ್ನು ತೋರಿಸ್ದ, ಇದರಲ್ಲಿದ್ದಾನ ಅಂತಂದ. ಇದೇ ಅಂತಂದು ಹೇಳ್ದ ಪ್ರಹ್ಲಾದನಂದ್ರ ದೃಷ್ಟಿ ಬೇರೆ, ಇದು ಜಡ ಅಲ್ಲ, ಈ ಜಡದಲ್ಲಿನೂ ಸಹಿತ ಆ ದೈವತ್ವವಿದೆ ಅಂತಕ್ಕಂಥದ್ದು ಆ ದೃಷ್ಟಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವನು ಪ್ರಹ್ಲಾದ. ಗದೆ ತಗೊಂಡ ಹಿರಣ್ಯಕಶಿಪ, ಕತೆ ಗೊತ್ತು ನಿಮಗೆ. ಗದೆ ತಗೊಂಡು ಹೊಡೆದ. ಹೀಗೆ ಒಂದು ನಾಟಕ ಆಗ್ತಾಯಿತ್ತು. ಒಂದು ನಾಟಕ, ಅಲ್ಲಿ ಹಿರಣ್ಯಕಶಿಪ ಪ್ರಹ್ಲಾದ ಎಲ್ಲ ಇದ್ದಾರೆ. ಪಾಪ ಇಲ್ಲೊಂದು ಕಂಬ ಅಲ್ಲೊಂದು ಕಂಬ ಇದ್ದಾನೆ. ಒಂದು ಕಂಬದ ಹಿಂದೆ ನರಸಿಂಹಸ್ವಾಮಿ ವೇಷ ಹಾಕ್ಕೊಂಡು ಅದು ನಾಟಕ ತಾನೆ ಇದ್ದಾನೆ. ಆ ಮಾಮೂಲು ಹಿರಣ್ಯಕಶ್ಯಪ ಕೇಳಿದ ಪ್ರಹ್ಲಾದನ, ಎಲ್ಲಿದ್ದಾನೆ, ಅಲ್ಲಿದ್ದಾನ, ಈ ಕಂಬದಲ್ಲಿ. ಪಾಪ ಅವನು ಹೇಳ್ದ, ಯಾರು ಪ್ರಹ್ಲಾದ, ಈ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿ ಇಲ್ವಾ, ಇದ್ದಾನೆ ಅಂತ ಸುಮ್ಮನೆ ಹೇಳಬೇಕು. ಯಾಕಂದ್ರೆ ಅದು ಡೈಲಾಗೇ ಅಂಥದ್ದು. ಈ ಹಿರಣ್ಯಕಶ್ಯಪ ವೇಷ ಹಾಕ್ಕೊಂಡಿರೋನು ಇಲ್ಲಿ ನರಸಿಂಹಸ್ವಾಮಿ ಹಿಂದ್ಗಡೆ ಇದ್ದಾನೆ, ಅಲ್ಲಿ ಹೊಡೆದಿಲ್ಲ, ಈ ಕಡೆ ಹೊಡೆದ. ಅಲ್ಲಿ ಹರಿಯಾಗಿ ಬಚ್ಚಿಟ್ಕೊಂಡಿದ್ದಾನಲ್ಲ ನರಸಿಂಹಸ್ವಾಮಿ, ನಾನು ಇಲ್ಲಿದ್ದೀರೋ ಅಂತಂದು ಅವ್ರು ಓದ್ಕೊತಾ ಇದ್ದಾರೆ. ಇಲ್ಲಿ ಈ ಕಂಬನ ಹೊಡೆದ. ಆ ಕಂಬನ ಹೊಡೆದ ತಕ್ಷಣವೇ ಆ ಸ್ಟೇಜೆಲ್ಲ ಮೇಲೆ ಬಿತ್ತು. ಆದರೆ ನಿಜವಾಗಿ ಯಾವ ಕಂಬದಲ್ಲಿ ನೋಡಿದ್ರೂ ಇದ್ದಾನೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಒಂದು ಜಡವಸ್ತುವನ್ನು ಯಾವಾಗಾದರೆ ಶೋಧನೆ ಮಾಡ್ತೀರೋ, ಪ್ಲೀಸ್ ಅಂಡರ್ಲೈನ್ ದಿ ವರ್ಡ್ ಶೋಧನೆ. ನೀವು ಶೋಧನೆ ಮಾಡೋಕ್ಕೆ ಪ್ರಾರಂಭ ಮಾಡಿ. ಅದು ಜಡವಸ್ತು ಆದರೂ ಪರವಾಗಿಲ್ಲ, ಅಲ್ಲಿ ಶೋಧನೆ ಮಾಡಿ. ನಿನ್ನೆ ಹೇಳಿದೆ, ಈ ಟೇಬಲ್ನಲ್ಲಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇದೆಯಾ ಇಲ್ವಾ? ಇವೆ. ಕಾಣಿಸ್ತಾ ಇದೆಯಾ? ಕಾಣಿಸೋದರಲ್ಲಿನೂ ಇದ್ದಾನೆ,
ಕಾಣಿಸ್ದಾ ಇರತಕ್ಕಂಥ ವಸ್ತುವಿನಲ್ಲಿನೂ ನಿಮಿಡೀಕೃತವಾಗಿರ್ತಕ್ಕಂಥ ಯಾವ ಚೈತನ್ಯ ಶಕ್ತಿ ಇದೆಯೋ ಅದನ್ನು ನಾವು ಬ್ರಹ್ಮವಸ್ತು ಅಂದ್ವಿ ಅಷ್ಟೇ. ಮತ್ತು ಆ ಜಡವಸ್ತುವನ್ನು ಯಾವಾಗಾದರೆ ಆಘಾತವನ್ನು ಉಂಟು ಮಾಡಿದನೋ ಅಲ್ಲಿಂದ ಸೃಷ್ಟಿ ಆದ ನರಸಿಂಹ ಸ್ವಾಮಿ ಅಲ್ಲಿಂದ ಹೊರಗಡೆ ಬಂದ. ಇದೊಂದು ಚಿಕ್ಕದಾಗಿರ್ತಕ್ಕಂಥ ಪುರಾಣ ಗಾಥ ಅದು. ಆ ಪುರಾಣ ಗಾಥದಿಂದ ನೀವು ಅರ್ಥ ಮಾಡ್ಕೋಬೇಕಾದ ಮೆಸೇಜ್ ಈಸ್ ಡಿಫರೆಂಟ್. ಡೋಂಟ್ ಡಿವಿಯೇಟ್ ಯುವರ್ ಅಟೆನ್ಷನ್. ಆ ಪುರಾಣ ಗಾಥದಿಂದ ಮೆಸೇಜ್ ಈಸ್ ಡಿಫರೆಂಟ್. ವಾಟ್ ಈಸ್ ದಿ ಮೆಸೇಜ್? ಜಡದಲ್ಲಿ ಇದ್ದಾನೆ, ಚೈತನ್ಯದಲ್ಲಿ ಇದ್ದಾನೆ, ನೀವು ಕಾಣಿಸ್ತಕ್ಕಂಥ ವಸ್ತುವಿನಲ್ಲಿ ಇದ್ದಾನೆ, ಕಾಣಿಸ್ತಾ ಇರತಕ್ಕಂಥ ವಸ್ತುವಿನಲ್ಲಿ ಇದ್ದಾನೆ. ಬೇಕಾದಷ್ಟು ವಸ್ತುಗಳು ನಿನಗೆ ಕಾಣಿಸೋದೇ ಇಲ್ಲ. ನಿನಗೆ ಬೇಕಾದಷ್ಟು ವಸ್ತುಗಳು ಕಾಣಿಸೋದಿಲ್ಲ. ನೀವು ಯು ಆರ್ ಆಲ್ ಡಾಕ್ಟರ್ಸ್. ಬ್ಲಡ್ಡಲ್ಲಿ ಕಾರ್ಪೋಸಲ್ಸ್, ರೆಡ್ಡು ವೈಟು ಎಲ್ಲ ಇದೆಯಲ್ವ, ಅದು ಸಾಮಾನ್ಯವಾಗಿ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ನೀವೇನು ಮಾಡ್ತೀರಿ? ಯು ಹ್ಯಾವ್ ಎ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟರೆ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮೆನಿ ಥಿಂಗ್ಸ್ ವಿಲ್ ಬಿ ಮೂವಿಂಗ್. ಕಣ್ಣಿಗೆ ಕಾಣಿಸ್ತಕ್ಕಂಥದ್ರಲ್ಲಿನೂ ಇದ್ದಾನೆ, ಕಣ್ಣಿಗೆ ಕಾಣಿಸ್ದಾ ಇರ್ತಕ್ಕಂಥದ್ರಲ್ಲಿ ಇದ್ದಾನೆ. ಹಾಗಾಗಿ ಈ ಕಣ್ಣಿಗೆ ಕಾಣಿಸ್ದಾ ಇರೋದು ಜಡ ಚೈತನ್ಯ ವಸ್ತುಗಳಲ್ಲಿದೆ, ಅಚರ ವಸ್ತುಗಳು. ಶಿಲೆಯಲ್ಲಿದ್ದಾನೆ, ಇದ್ದಾನೆ. ನೋಡ್ತಕ್ಕಂಥ ದೃಷ್ಟಿ ನಿನಗಿಲ್ಲ ಅಷ್ಟೇ. ಪ್ರಾಬ್ಲಮ್ ಈಸ್ ನಾಟ್ ವಿತ್ ದಟ್. ಪ್ರಾಬ್ಲಮ್ ಈಸ್ ವೆದರ್ ಯು ಹ್ಯಾವ್ ದಟ್ ಪರ್ಟಿಕ್ಯುಲರ್ ರೈಟ್ ಸೈಟ್ ಟು ಲುಕ್ ಅಟ್ ಇಟ್ ಇನ್ ಎ ಪ್ರಾಪರ್ ವೇ, ಪ್ರಾಸ್ಪೆಕ್ಟಿವ್ ವೇ. ಹಾಗಾಗಿ ಜಡ ಚೈತನ್ಯಗಳಲ್ಲಿ ಪ್ರತಿ ಒಂದರಲ್ಲಿ ಸರ್ವಂ ಅಂದರೆ ಇದೆಲ್ಲ ಬಂತು. ಸರ್ವಸ್ವದಲ್ಲಿ ಇರತಕ್ಕಂಥ ಯಾವ ವಸ್ತುವಾದರೆ ಉಂಟೋ ಅದು ಈಶ್ವರ ಅಂತಂದು ಹೆಸರಿಟ್ಟ ನಮ್ಮ ಡಿ ವಿ ಗುಂಡಪ್ಪನವರು ಅದ್ಭುತವಾಗಿ ಮಂಕುತಿಮ್ಮನ ಕಗ್ಗ ಬರೆದಿದ್ದಾರೆ. ನಿಮಗೆ ನಿಜವಾಗಿ ಆಸಕ್ತಿ ಇದ್ದರೆ ಮಂಕುತಿಮ್ಮನ ಕಗ್ಗನ ಓದಿ. ಅದರಲ್ಲಿ ಎಂಥ ಸರಳವಾಗಿರ್ತಕ್ಕಂಥ ಕನ್ನಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಆಲೋಚನೆಗಳನ್ನು ಕೊಟ್ಟಿದ್ದಾರೆ. ನಾನು ಬರ್ಕೊಂಡು ಬಂದಿದ್ದೀನಿ. ನನಗೆ ಸ್ವಲ್ಪ ಕನ್ನಡ ಕಷ್ಟ, ಅದು ಹಳೆಗನ್ನಡ ಇನ್ನೂ ಕಷ್ಟ. ಯತೀಶ್ ಪರವಾಗಿಲ್ಲ, ಯತೀಶ್ ಆದರೆ ಕನ್ನಡ MA ಮಾಡಿದ್ದಾನೆ, ಆದ ಕಾರಣ ಅವರಿಗೆ ತುಂಬ ಸುಲಭವಾಗಬಹುದು. ಈಶನಾವರಿ ಸರ್ಪನು ಈ ಜಗವನೆಲ್ಲವನು, ಈಶ ನಾವರಿಸಿರ್ಪನು ಈ ಜಗವನೆಲ್ಲವನು, ಏಸಾನುಮಿದ ರೊಳಲು ಉಗುವದಿಲ್ಲ ಮವನೋಳ್, ತ್ಯಜಿಸಿ ನೀಂ ಜಗವದು ಆ ತ್ಯಾಗದೊಳೆ ಸೊಗವನುಣು, ನಿಜದಿ ಧನವು ಯಾರದು ಒಂದನು ಮನ್ ಎಳಸದಿರು. ಇದು ಮಂಕುತಿಮ್ಮನ ಕಗ್ಗದಲ್ಲಿ ಇರತಕ್ಕಂಥ ಒಂದು ಪದ್ಯ. ಡಿ ವಿ ಜಿ ಅವರು ಅಂದುಕೊಂಡಿರ್ತಕ್ಕಂಥ ಭಾವನವನ್ನು ಎಷ್ಟು ಸುಂದರವಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದರೆ ಅಷ್ಟು ಸುಂದರವಾಗಿ ಹೇಳಿದ್ದಾರೆ. ಇದೇ ವಿಷಯವನ್ನೇ ಇನ್ನೊಂದು ರೀತಿಯಾಗಿ ಹೇಳಿದ್ದಾರೆ ಅವರು, ಇನ್ನೂ ಚೆನ್ನಾಗಿ. ಈಶ್ವರನ ಮನೆಯೋ ಇದು, ಕಣ್ಣಿಗೆ ಕಾಣುವುದೆಲ್ಲ ಈಶ್ವರನ ಮನೆಯೋ ಇದು, ವಿಶ್ವದಲ್ಲಿ ಸುಳಿವಣವು ಆತನ ನಿವಾಸಂ. ಈ ವಿಶ್ವದಲ್ಲಿ ಏನೇನು ಇದೆಯೋ ಅದೆಲ್ಲವೂ ಅವನ ನಿವಾಸ, ಅವನ ಮನೆ, ಅವನ ವಾಸಯೋಗ್ಯವಾಗಿರ್ತಕ್ಕಂಥ ಮನೆ ಅದು. ತ್ಯಜಿಸಿ ನೀನಿದನು ಆತನ ಏನು ನೀವನೋ ಅದನು ಭುಜಿಸು, ಬಯಸದಿರು ಆರ ಪುರುಳನು ಮನ್ ಎಂದುದಂ. ಈಶ್ವರನಿಂದ ಆವರಿಸಲ್ಪಟ್ಟಿರ್ತಕ್ಕಂಥದ್ದು ಇದು ಆವಾಸ ಸ್ಥಾನ. ಪ್ರತಿ ಒಂದು ಜೀವಿಯಲ್ಲಿ ತಾನು ನಿಮಿಡೀಕೃತವಾಗಿದ್ದಾನೆ. ನೀನು ಯಾತಕ್ಕೋ ಸುಮ್ಮನೆ
ಬಳಲಿದಿರು, ಸುಮ್ಮನೆ ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡ ನೀನು. ಆ ಈಶ್ವರನ ಪ್ರತಿಯೊಂದು ವಸ್ತುವಿನಲ್ಲಿ, ಅಣು ತೃಣ ಕಾಷ್ಟಗಳಲ್ಲಿ ಸಮಸ್ತ ಜಗತ್ತನ್ನು ಆವರಿಸಿಕೊಂಡಿರ್ತಕ್ಕಂಥ ಯಾವ ಮಹಾನುಭಾವನಿದ್ದಾನೋ ಅವನು ಇದ್ದಾನೆ. ಎಲ್ಲೆಲ್ಲ ಇದರಲ್ಲಿ ಏನೇನು ಇದೆಯೋ ಅದೆಲ್ಲ ಅವಂದೇ, ಅವನ್ನೆಲ್ಲ ಅವಂದೇ. ಅದಕ್ಕೋಸ್ಕರ ಇದು ನಂದು ಅಂದ್ಕೋಬೇಡ. ಇದು ಕಷ್ಟ. ಇದು ನಂದು ಅಂದ್ಕೋಬೇಡ. ಅಷ್ಟೇ ಅಲ್ಲ, ಅವನು ಏನು ಕೊಡ್ತಾನೋ ಅದನ್ನು ಸುಮ್ಮನೆ ಸ್ವೀಕಾರ ಮಾಡಿ ಸಂತೋಷವಾಗಿ ಬದುಕಿ ಒಂದು 4 ದಿನ ಇದ್ದು ಹೋಗ್ಬಿಡೋದು. ಇದು ಸನ್ಯಾಸಿಯ ಪಥ. ಮೊದಲನೇ ಶ್ಲೋಕ ಹೇಳಿರ್ತಕ್ಕಂಥದ್ದು ತ್ಯಾಗ ಮಾಡ್ತಕ್ಕಂಥ ಪದ್ಧತಿ. ತ್ಯಾಗ ಮಾಡೋದು. ನನಗೆ ಏನು ಬಂದಿದೆಯೋ, ನನ್ನ ಅದೃಷ್ಟಾದೃಷ್ಟಗಳನ್ನು ಅನುಸರಿಸಿ ನನಗೇನು ಬಂದಿದೆಯೋ ಅದನ್ನು ನಾನು ಭುಜಿಸಿ ಸಂತೋಷವಾಗಿ ಹೋಗೋದು ಕಲಿಯಬೇಕು. ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಬಗ್ಗೆ ತ್ಯಾಗವಾಗಿರ್ತಕ್ಕಂಥ ತ್ಯಾಗ ಮನೋಭಾವವನ್ನು ಬೆಳೆಸಿಕೊ. ತ್ಯಾಗ ಇಲ್ಲದಾಗಿದ್ದರೆ ಮಹತ್ತರವಾಗಿರ್ತಕ್ಕಂಥ ಕೆಲಸಗಳು ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಇದೆ, ನ ಪ್ರಜಯ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಸು. ನಿನಗೆ ಅಮೃತತ್ವ ಬೇಕು ಅಂದರೆ ತ್ಯಾಗದಿಂದನೇ ಬರುತ್ತೆ ಹೊರತು ತ್ಯಾಗವಿಲ್ಲದ ಇದ್ದರೆ ನಿನಗೆ ಬರೋದಿಲ್ಲ. ಈಗ ಒಂದು ಚಿಕ್ಕ ಉದಾಹರಣೆ ಹೇಳೋಕ್ಕೆ ಬಯಸ್ತೀನಿ. ವ್ಯಾಸ ಮುನೀಂದ್ರರು ವೇದಗಳನ್ನು ಮತ್ತು ಪುರಾಣಗಳನ್ನು ಬೇಕಾದಷ್ಟು ಬರೆದ. ನಮಗೆ ಆಶ್ಚರ್ಯ ಆಗ್ಬೋದು, ವೇದವ್ಯಾಸ ಅದೆಷ್ಟು ಬರೆದ, ಅಬ್ಬಬ್ಬಬ್ಬಬ್ಬ. ಇರತಕ್ಕಂಥ ವೇದಗಳನ್ನು ಚೆನ್ನಾಗಿ ವಿಭಜನೆ ಮಾಡಿ ಕ್ರಮಬದ್ಧತೆಯಲ್ಲಿ ಒಂದು ಸಿಸ್ಟಮಟೈಸ್ ಮಾಡ್ದ, ಕ್ಯಾಟಗರೈಸ್ ಮಾಡ್ದ. ಅದು ವಿಷಯಾನುಕ್ರಮಬದ್ಧವಾಗಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಪುಸ್ತಕಗಳನ್ನು ತಯಾರು ಮಾಡ್ದ. ಎಷ್ಟು ಶ್ಲೋಕಗಳಿದೆ ಗೊತ್ತಾ? ವೇದಗಳೆಲ್ಲ ಸೇರಿದ್ರೆ 1,00,000 ಶ್ಲೋಕಗಳಿದೆ. ಮೈ ಡಿಯರ್ ಯಂಗ್ ಫ್ರೆಂಡ್ಸ್, ನಾವೊಂದು ಶ್ಲೋಕ ಅದನ್ನು ನಾವು ಪ್ರಿಪೇರ್ ಮಾಡೋಕ್ಕಾಗುತ್ತಾ? ಕಷ್ಟ. ಆದರೆ 1,00,000 ಶ್ಲೋಕಗಳನ್ನು ಆ ಮಹಾನುಭಾವ ಅವನಿಗೆ ಇರ್ತಕ್ಕಂಥ ಒಂದು ಪರಿಶ್ರಮದಿಂದ, ಜ್ಞಾನದಿಂದ ಎಲ್ಲವನ್ನು ಕ್ರಮಪದ್ಧತಿಯಿಂದ ವಿಭಜನೆ ಮಾಡಿದ. ಅಷ್ಟೇ ಅಲ್ಲ, ಇದು ಯಾರಿಗೂ ಅರ್ಥವಾಗಲ್ಲ. ಸಂಸ್ಕೃತ ಬಂದ್ರೇ ಅರ್ಥ ಆಗಲ್ಲ, ಇನ್ನು ಸಂಸ್ಕೃತ ಬರದೇ ಇರೋರಿಗೆ ಏನು ಅರ್ಥ ಆಗುತ್ತೆ? ಅದಕ್ಕೋಸ್ಕರನೇ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ದ ಇನ್ ದಿ ಫಾರ್ಮ್ ಆಫ್ ಸ್ಟೋರೀಸ್. 18 ಪುರಾಣಗಳು ಬರೆದ. 18 ಪುರಾಣಗಳು ಓದೋಕ್ಕೆ ಕಷ್ಟ ಅಂತಂದು 18 ಉಪಪುರಾಣಗಳು ಬರೆದ. ಬ್ರಹ್ಮಸೂತ್ರಗಳು ಬರೆದ, ಭಾರತ ಬರೆದ. ಇದೆಲ್ಲ ಬರೆಯೋವಾಗ ಬರೀತಕ್ಕಂಥ ಒಬ್ಬರು ಬೇಕಾಗಿತ್ತು ಅವ್ರಿಗೆ. ಇದೆಲ್ಲ ಬರಿಬೇಕಾದ್ರೆ ಬರೆಯೋರು ಒಬ್ಬರು ಬೇಕಲ್ವ? ಇವೆಲ್ಲ ದೇ ಆರ್ ಇನ್ ರಿಟರ್ನ್ ಫಾರ್ಮ್. ಯಾರನ್ನ ಹುಡ್ಕೋಣ ಅಂತಂದು ಯೋಚನೆ ಮಾಡಿದ್ರೆ ಅವರಿಗೆ ಒಬ್ರಿಗೆ ಸಿಕ್ಕಿದ್ರು, ವಿಘ್ನೇಶ್ವರ ಗಣಪತಿ ಸಿಕ್ಕಿದ. ವೇದವ್ಯಾಸ ಅಂಥ ಮುನೀಂದ್ರ, ಇಲ್ಲಿ ಗಣಪತಿ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ. ನೀವು ದೇವರು ಅಂತಂದು ಬಿಟ್ಬಿಡಿ. ಹಿ ಈಸ್ ಅ ರೈಟರ್, ಹಿ ಈಸ್ ಅ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಓರಲಿ ಡಿಕ್ಟೇಟ್. ದೇರ್ ಇಸ್ ಅನದರ್ ಸ್ಟೆನೋಗ್ರಾಫರ್ ಹೂ ಈಸ್ ಗೋಯಿಂಗ್ ಟು ಟೇಕ್ ನೋಟ್ ಆಫ್ ಇಟ್. ಸ್ಟೆನೋಗ್ರಾಫರ್ ಯಾರು? ಸ್ಟೆನೋಗ್ರಾಫರು ಗಣಪತಿ. ಇವರ ಮಧ್ಯಪ್ರಬಂಧದಲ್ಲಿ ಒಂದು ಅಗ್ರಿಮೆಂಟ್ ಆಯಿತು. ಏನು ಅಗ್ರಿಮೆಂಟು? ನೋಡಪ್ಪ ಗಣಪತಿ, ನಾನು ಹೇಳ್ತಾ ಹೋಗ್ತೀನಿ, ನೀನು ಬರೀತಾ ಹೋಗ್ಬೇಕಷ್ಟೇ. ನೀನು ಮತ್ತೆ ಇಲ್ಲ ಪೆನ್ನಲ್ಲಿ ಇಂಕಿಲ್ಲ, ಅದು ಸರಿಯಾಗಿ ಬರೀತಾ ಇಲ್ಲ, ಇನ್ನೊಂದು ನಿಬ್ಬು ಚೇಂಜ್ ಮಾಡಬೇಕು, ಅದು ಹಿಂಗೆಲ್ಲ ನೋ ಕಂಪ್ಲೇಂಟ್. ಅಷ್ಟೇ ಅಲ್ಲ, ನಾನು ನಿಲ್ಲಿಸೋದೇ ಇಲ್ಲ, ನೀನು ಬರೀತಾನೆ ಹೋಗ್ಬೇಕಷ್ಟೇ. ಇಲ್ಲ ಮಧ್ಯದಲ್ಲಿ ಸ್ವಲ್ಪ ಟೀ ಬ್ರೇಕು, ಕಾಫಿ ಬ್ರೇಕು, ನೋ ಬ್ರೇಕ್. ನಾನು ಹೇಳೋದೇ ಅಷ್ಟೇ. ಗಣಪತಿ ಅದಕ್ಕೆ ಒಪ್ಕೊಂಡ್ಬಿಟ್ಟು ಗಣಪತಿ ಹೇಳ್ದ, ನನ್ನ ಇನ್ನೊಂದು ಕಂಡೀಷನ್ ಇದೆ ಸ್ವಾಮಿ ಅಂತ. ಏನು ಕಂಡೀಷನು? ನೀನು ಎಲ್ಲಿ ನಿಲ್ಲಿಸಬಾರ್ದು. ನೀನು ಛಂದಸ್ಸು ಸರಿಯಾಗಿಲ್ಲ, ನನಗೆ ಆ ವಿಷಯ ಇನ್ನೂ ಅರ್ಥ ಆಗ್ತಾ ಇಲ್ಲ, ಆ ಅಕ್ಷರ ಹಾಕಬೇಕಾ ಈ ಅಕ್ಷರ ಹಾಕಬೇಕಾ ಅಂತಂದು ಯೋಚನೆ ಮಾಡಬಾರ್ದು. ಇದು ಮಾಡ್ತಾರೆ, ಅಷ್ಟಾವಧಾನ ಮಾಡ್ತಾರಲ್ವ, ಅಷ್ಟಾವಧಾನ ಮಾಡೋವಾಗ
ಈ ಪೃಚ್ಛಕನೊಬ್ಬನಿರ್ತಾನೆ, ಅವನು ಹೇಳಿ ಈ ಪದದಲ್ಲಿ ಈ ಅಕ್ಷರ ಬರಬಾರ್ದು ಅಂತಾನೆ. ಆವಾಗ ಆ ಅಕ್ಷರ ಬರದೇ ಇರೋ ಥರ ಆ ಪದವನ್ನು ಇನ್ನೊಂದು ಸರ್ತಿ ಅದನ್ನು ಫ್ರೇಮ್ ಮಾಡಿ ರಚನೆ ಮಾಡಿ ಮತ್ತೆ ಹೇಳಬೇಕು. ಹಂಗೆಲ್ಲ ಇಲ್ಲ, ನೀನು ಸುಮ್ಮನೆ ಹೇಳ್ತಾ ಹೋಗಬೇಕು, ನಾನು ಸುಮ್ಮನೆ ಬರಿತಾ ಹೋಗ್ತೀನಿ ಅಂದ. ವೇದವ್ಯಾಸ ಒಪ್ಕೊಂಡ, ಆಯ್ತಪ್ಪ ನಾನು ಹಂಗೆ ಹೇಳ್ತೀನಿ. ಆದರೆ ಆಮೇಲೆ ಹೇಳ್ದ, ಈ ಗಣಪತಿ ಅಷ್ಟರೊಳಗಾಗಿ ಇದೆಲ್ಲ ತಾಳೆಗೆರೆ ತೆಗೆದುಕೊಂಡು ಒಂದು ಪೆನ್ ತೊಗೊಂಡು ಅದಕ್ಕೆ ಮಸಿ ಹಾಕ್ಕೊಂಡು ಏನೋ ಪ್ರಿಪೇರ್ ಮಾಡ್ಕೊತಾ ಇದ್ದ. ನೋಡ್ದ, ವ್ಯಾಸನಿಗೆ ಅನ್ನಿಸ್ತು ಇವನು ಸರಿಯಾಗಿಲ್ಲ ಅಂತ. ನಾವು ಕ್ಲಾಸ್ ರೂಮ್ನಲ್ಲಿ ಏನಾರು ಡಿಕ್ಟೇಷನ್ ಮಾಡ್ತಾಯಿದ್ರೆ ಒಬ್ಬರು ಪೆನ್ ತಂದಿರ್ತಾರೆ, ಅದು ಬರಲ್ಲ, ಹಿಂಗೆ 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 ಅಂದ್ಬಿಟ್ಟು ಅದು ಬರಿತೀವಿ, ಅದು ಅರ್ಧಕ್ಕಾಗುತ್ತೆ, ಅದು ಹೋಗುತ್ತೆ. ಆಮೇಲೆ ಪಕ್ಕದಲ್ಲಿರೋನು ಪೆನ್ ಕೊಡೋ ಪೆನ್ ಕೊಡೋ ಪೆನ್ ಕೊಡೋ, ಅವನು ತಂದಿರೋದು ಒಂದೇ ಪೆನ್ನೆ, ಅವನು ಒಂದೇ ಪೆನ್ನು, ಅವನು ಕೊಡಲ್ಲ. ಸುಮ್ಮನೆ ನಾನು ಬರ್ಕೋಬೇಕು ಅಂತಂದು ಈ ಕೆಲಸ ಎಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ವ್ಯಾಸ ಹೇಳ್ದ, ನೀನು ಸರಿ ಇಲ್ಲ, ನೀನು ಕರೆಕ್ಟಾಗಿ ಇನ್ನೂ ಪೆನ್ ಸರಿಯಾಗಿಲ್ಲ ನಿಂದು. ಆವಾಗ ಗಣೇಶ ಏನು ಮಾಡ್ದ, ತನ್ನ ದಂತವನ್ನು ತೆಗೆದ. ದಿಸ್ ಈಸ್ ಕಾಲ್ಡ್ ತ್ಯಾಗ. ತನ್ನ ಜೊತೆಯಲ್ಲಿ ಇರತಕ್ಕಂಥ ಒಂದು ಅಂಗ, ತನಗೆ ಅವಿಭಾಜ್ಯವಾಗಿರ್ತಕ್ಕಂಥ ಒಂದು ಅಂಗವನ್ನು ತಾನು ಮುರಿದು ಅದರ ಒಳಗಡೆ ಏನೇನಿತ್ತೋ ಅದೆಲ್ಲ ಕೆದರ್ದ, ಕ್ಲೀನ್ ಮಾಡ್ದ, ಅದರಲ್ಲಿ ಬೇಕಾದಷ್ಟು ಇಂಕ್ ಹಾಕದ, ಅದಕ್ಕೊಂದು ಸಣ್ಣ ತೂತು ಮಾಡ್ದ. ಆಮೇಲೆ ಇವಾಗ ಹೇಳಪ್ಪ, ನಾನು ನಿನಗೆ ಸುನಾಯಾಸವಾಗಿ ಪಡ್ಕೊತ ಹೋಗ್ತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಳು, ಮತ್ತೆ ರಾತ್ರಿ ನಿದ್ದೆ, ರಾತ್ರಿ ನಾನೇನು ಮಾಡ್ತೀನಿ, ಮತ್ತೆ ಮಸಿ ಹಾಕಿರ್ತೀನಿ ಗಟ್ಟಿಯಾಗಿ. ಆವಾಗ ವ್ಯಾಸ ಅಂದ, ಇವಾಗ ಖಂಡಿತವಾಗಿ ನೀನು ನಾನು ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಬರೀತಕ್ಕಂಥ ಸಾಮರ್ಥ್ಯ ನಿನಗೆ ಬಂದಿದೆ, ಕಾರಣ ನೀನು ತ್ಯಾಗ ಮಾಡಿದೆ. ಏನು ತ್ಯಾಗ ಮಾಡ್ದ ಗಣೇಶ? ಅವನಿಗೆ ದಂತವನ್ನೇ ತ್ಯಾಗ ಮಾಡ್ದ. ಎಲ್ಲಿ ತ್ಯಾಗ ಇಲ್ಲವೋ ಅಲ್ಲಿ ನಿಜವಾಗಿರ್ತಕ್ಕಂಥ ಒಂದು ಉದ್ದೇಶ, ಗಂಭೀರವಾಗಿರ್ತಕ್ಕಂಥ ಉದ್ದೇಶ ಈಡೇರೋದಕ್ಕೆ ಸಾಧ್ಯವಿಲ್ಲ. ತ್ಯಾಗೇನೇಕೆ ಅಮೃತತ್ವ ಮಾನಸುಹು. ಇಲ್ಲಿ ಅದೇ ಹೇಳ್ತಾನೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ. ನೀನು ಎಲ್ಲ ಬಿಟ್ಬಿಡು. ಏನು ಸ್ವಾಮಿ, ನಾವು ಬಂದಿದ್ದು ಎಲ್ಲ ಬಿಡೋದಕ್ಕ? ನಾವು ಬಂದಿದ್ದು ಬಿಡೋಕ್ಕಲ್ಲ, ಏನನ್ನ ಬಂದರೆ ತೊಗೊಂಡೋಗಕ್ಕೆ. ಆದರೆ ಸನ್ಯಾಸಿ ಆಗಿರ್ತಕ್ಕಂಥವ್ರು, ವೈರಾಗ್ಯ ಚಿತ್ತವಾಗಿ ಇರ್ತಕ್ಕಂಥವರು ಎಲ್ಲವನ್ನು ಬಿಟ್ಟಿರ್ತಾರೆ. ಸನ್ಯಾಸಾಶ್ರಮ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಆಶ್ರಮ ಅಲ್ಲ. ಒಬ್ಬ ವ್ಯಕ್ತಿ ಸನ್ಯಾಸಿ ಆಗಬೇಕು ಅಂದರೆ ತನ್ನ ದೇಹದ ಮೇಲೆ ಇರತಕ್ಕಂಥ ಅಭಿಮಾನವನ್ನೇ ಬಿಟ್ಟಿರ್ತಾನೆ. ನೀವು ನಾಗಸಾಧುಗಳು ನೋಡ್ತಾ ಇರ್ತೀರಿ, ಹೇಗಿರ್ತಾರೆ ಅವರು. ನೀವು ನೋಡ್ತೀರಿ ಅಂತಂದಾಗಲಿ, ನೀವು ಅಳ್ತೀರಿ ಅಂತಂದಾಗಲಿ, ಅಥವಾ ನಗ್ತೀರಿ ಅಂತಂದಾಗಲಿ, ಹಿ ಈಸ್ ಅಬ್ಸಲ್ಯೂಟ್ಲಿ ನಾಟ್ ವರಿಡ್ ಅಬೌಟ್ ಇಟ್. ಜೈನ ಮಹರ್ಷಿಗಳು ಕೆಲವರಿದ್ದಾರೆ, ದಿಗಂಬರರಿದ್ದಾರೆ. ಅವರು ದಿಗಂಬರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ದಿಗಂಬರವಾಗಿ ಸಂಚಾರ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಅಂದ್ಕೋಬೋದು ಫ್ರೀ ಎಂಟರ್ಟೈನ್ಮೆಂಟ್ ಈಸ್ ಅವೈಲಬಲ್. ಆದರೆ ದಿಗಂಬರವಾಗಿ ಇರತಕ್ಕಂಥದ್ದು ತುಂಬ ಕಷ್ಟ. ನಿನ್ನ ದೇಹದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಯಾವ ಅಭಿಮಾನವೂ ಇಲ್ಲದ ಇದ್ದರೆ ಅದು ಸಾಧ್ಯವಾಗುತ್ತೆ, ಹೊರತು ಇಲ್ಲ ಇದ್ದರೆ ಆಗೋದಿಲ್ಲ. ಹಾಗಾಗಿ ಆ ತ್ಯಾಗ ಅಂತಕ್ಕಂಥದ್ದು ಏನಿದೆಯೋ ಆ ತ್ಯಾಗ ಅನ್ನೋದು ಅಷ್ಟು ಕಷ್ಟ. ಅದರಲ್ಲಿ ಸನ್ಯಾಸಿ ಆಗೋದು ಇನ್ನೂ ಕಷ್ಟ. ಬಹುಶಃ ಒಂದು ಕ್ರಮ ಪದ್ಧತಿಯಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕಾದ್ರೆ ಅದು ಎಷ್ಟು ಕಷ್ಟ ಅಂದರೆ, ಮಂತ್ರಪೂರಿತವಾಗಿ ಒಂದು ಮಂತ್ರವನ್ನು ಉಪದೇಶವನ್ನು ಮಾಡಿದ ಮೇಲೆ ಆ ವ್ಯಕ್ತಿಗೆ ತನ್ನ ಶ್ರಾದ್ದವನ್ನು ಮಾಡಿಸ್ತಾರೆ. ತನ್ನ ಶ್ರಾದ್ದವನ್ನು ಸಾಮಾನ್ಯವಾಗಿ ನನ್ನ ಶ್ರಾದ್ದ ಯಾರು ಮಾಡಬೇಕು ಅಂದರೆ ನನ್ನ ಮಗ, ಯಾವಾಗ ನಾನು ಹೋದ್ಮೇಲೆ. ಆದರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರೆ ತಮ್ಮ ಶ್ರಾದ್ದವನ್ನು ತಾವೇ ಪಿಂಡ ಪ್ರದಾನವನ್ನು ಮಾಡಿಕೊಂಡು ನಾನು ಇಲ್ಲ, ನನ್ನ ದೇಹ ಇಲ್ಲ ಅನ್ನೋ ಭಾವನೆಯನ್ನು ಗಟ್ಟಿಪಡಿಸೋದಕ್ಕೆ, ಇದರ ಮೇಲೆ ಯಾವ ಕಿಂಚಿತ್ತೂ ನನಗೆ ನಿಜವಾಗಿರ್ತಕ್ಕಂಥ ವ್ಯಾಮೋಹ ಇಲ್ಲ ಅನ್ನುವುದನ್ನು ತೋರಿಸೋದಕ್ಕೋಸ್ಕರವಾಗಿ ಆ ಕರ್ಮವನ್ನು ಮಾಡಿಸಿ
ತದನಂತರ ಅವರಿಗೆ ನೂತನ ವಸ್ತ್ರ ಧಾರಣೆ ಮಾಡಿ ಇವತ್ತಿನ ದಿನ ಸನ್ಯಾಸ ಆಗಿರಿ. ಸನ್ಯಾಸ ಅಂದರೆ ಸಮಸ್ತವನ್ನು ತ್ಯಾಗ ಮಾಡ್ತಕ್ಕಂಥವನು ಮಾತ್ರ ಸನ್ಯಾಸಿ ಆಗಬಲ್ಲ. ಅವನಾಗೆ ಹೇಳಿರ್ತಕ್ಕಂಥ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃತಃ ಕಸ್ಯ ಸಿದ್ಧನಂ. ಇಲ್ಲಿ ಇರ್ತಕ್ಕಂಥ ಯಾವ ಧನ ಇದೆಯೋ, ಯಾವ ಸಂಪತ್ತಿದೆಯೋ, ಯಾವ ಆಸ್ತಿ ಇದೆಯೋ ಅದೆಲ್ಲವೂ ಈಶ್ವರನದೇ, ನಂದಲ್ಲ ನಂದಲ್ಲ ನಂದಲ್ಲ. ಈ ದೇಹವು ಯಾರದು? ನೀವು ಸ್ವಲ್ಪ ವಿಚಾರಣೆ ಮಾಡಿ. ಈ ದೇಹವು ಯಾರದು? ನಿಮ್ಮದು ಅಲ್ವೇ ಅಲ್ಲ. ಯಾಕೆ? ಯಾವುದು ನಿಮ್ಮದೇ ಅಲ್ಲ? ಕಾರಣ ಏನಂದರೆ ಇದು ಕೊಟ್ಟಿದ್ದಾರು ಈಶ್ವರ. ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಯಾರು? ಅಪ್ಪ ಅಮ್ಮ ಅವ್ರಿಗೆ ಕೊಟ್ಟರು. ಮತ್ತು ಇದು ಯಾರ್ದು ಆಸ್ತಿ? ಇದು ಯಾರ್ದು ಆಸ್ತಿ? ನಾವು ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರನೇ ಮಕ್ಕಳು ತಂದೆಗೆ ಆಸ್ತಿ ಆಗಬೇಕು. ಇವಾಗ ತಂದೆ ಆಸ್ತಿಯನ್ನು ಹಂಚ್ಕೊಳ್ಳೋಕೆ ರೆಡಿ ಆಗಿದ್ದಾರೆ ಹೊರತು ತಂದೆಯನ್ನು ಹಂಚ್ಕೊಳ್ಳೋಕ್ಕಾಗಿಲ್ಲ. ಎಂಥ ಪುತ್ರರು ನಿಜವಾಗಿರ್ತಕ್ಕಂಥ ಪುತ್ರ ಪುತ್ರಿಯರು ಅಂದರೆ ತಾವು ತಂದೆ ತಾಯಂದರಿಗೆ ಆಸ್ತಿ ಆಗಬೇಕು. ಆವಾಗ ನಿಜವಾಗಿರ್ತಕ್ಕಂಥ ಪುತ್ರರು ಪುತ್ರಿಯರು ಆಗ್ತಾರೆ. ಆದ ಕಾರಣವೇ ಈ ವಿಶ್ವವೆಲ್ಲ ಈಶ್ವರನಿಂದ ಕಪ್ಪಲ್ ಆಗಿದೆ. ಆದ ಕಾರಣ ಇಲ್ಲಿರ್ತಕ್ಕಂಥ ಧನ ಪ್ರತಿ ಒಂದೂ ಅವನ ಭಾಗ್ಯ, ಅವನ ಅನುಗ್ರಹ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹಿಮಾಲಯ ಪರ್ವತಕ್ಕೆ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಹಿಮಾಲಯ ಪರ್ವತಕ್ಕೆ ಹೋಗಿದ್ದೆ, ಕಾಶ್ಮೀರ್ನಲ್ಲಿ, ಜಮ್ಮುನಲ್ಲಿ ಹೋಗಿದ್ದೆ. ಅಲ್ಲಿ ಹೋಗೋವಾಗ ನೋಡಿದ್ರೆ ಆ ಪ್ರಕೃತಿ ಸೌಂದರ್ಯ, ಆ ಜಲ ಅಂತ ಬರ್ತಕ್ಕಂಥ ಪ್ರವಾಹ ರೂಪಕವಾಗಿರ್ತಕ್ಕಂಥ ನದಿಗಳನ್ನು ನೋಡ್ತಾ ಇದ್ದರೆ ಅವಾಗ ಅನ್ನಿಸ್ತೆ ನಾವು ಅದರ ಮುಂದೆ ಏನೂ ಇಲ್ಲ. ಅದರ ಮುಂದೆ ನಾವು ಆ ಆಸ್ತಿ, ಆ ಸಂಪತ್ತನ್ನು ನೋಡಿದ್ರೆ ಏನಪ್ಪ ಇದು ಭಗವಂತನ ನಿಜವಾಗಿರ್ತಕ್ಕಂಥ ಪವಾಡ, ಅದು ಭಗವಂತನ ಐಶ್ವರ್ಯ. ಅದು ಐ ವೆಂಟ್ ಟು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಟಾಪ್ ಮೋಸ್ಟ್ ಒಂದು ಪೀಕ್ ಇದೆ. ಅಲ್ಲಿಗೆ ಹೋದರೆ ದಿ ಟೆಂಪರೇಚರ್ ವಿಲ್ ಬಿ -50 ಆರ್ -60. ಅಂಥದ್ರ ಮೇಲೆ ಮನುಷ್ಯ ಎಂಥ ಒಳ್ಳೆ ರೆಸ್ಟೋರೆಂಟ್ ಕಟ್ಟಿದ್ದಾನೆ, ಅಂಥ ಒಳ್ಳೆ ರೆಸ್ಟೋರೆಂಟ್ ಕಟ್ಟಿದ್ದಾನೆ. ಆದರೆ ಅದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಅನ್ನಿಸ್ತೆ ಈ ವಿಶ್ವದಲ್ಲಿ ನಮಗೆ ಅರ್ಥವಾಗದ ಇರತಕ್ಕಂಥದ್ದು ಎಷ್ಟಿದೆಯೋ, ಎಷ್ಟು ಆಸ್ತಿ ಇದೆಯೋ ಆ ಆಸ್ತಿಗೆ ಲೆಕ್ಕ ಕಟ್ಟೋಕ್ಕೆ ಆಗದ ಇರತಕ್ಕಂಥದ್ದು ಇದೆ. ಮತ್ತು ಇದೆಲ್ಲ ಯಾರ್ದು ಅಂದರೆ ಅವನ ಸೊತ್ತು. ಹಾಗಾದರೆ ನಂದೇನಿದೆ? ನಿಂದು ಏನೂ ಇಲ್ಲ ಅಂತಂದು ಗೊತ್ತು ಮಾಡ್ಕೋಬೇಕಾದ್ರೆ ಖಂಡಿತವಾಗಿ ಈ ವಿಷಯವನ್ನು ನೀನು ಕೂಲಂಕಷವಾಗಿ ನೀನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಆದ ಕಾರಣ ತೇನ ತ್ಯಕ್ತೇನ ಭುಂಜೀತಾಹ ಅಂದರೆ ಬಿಟ್ಬಿಡು, ತ್ಯಾಗ ಮಾಡು, ಎಲ್ಲವನ್ನೂ ತ್ಯಾಗ ಮಾಡು. ಅಷ್ಟೇ ಅಲ್ಲ, ಕೊನೆಗೆ ಏನು ತ್ಯಾಗ ಮಾಡಬೇಕು ಅಂದರೆ ತನ್ನಲ್ಲಿ ಇರ್ತಕ್ಕಂಥ ಅಭಿಮಾನವನ್ನು ಸಹಿತ ತ್ಯಾಗವನ್ನು ಮಾಡಿದ್ರೇನೇ ನಿಜವಾಗಿ ನಿನಗೆ ಪರಮಾರ್ಥ ದರ್ಶನವಾಗುತ್ತೆ ಹೊರತು ಅನ್ಯವಲ್ಲ. ನಮಗೆ 3 ವಸ್ತುಗಳು, ತುಂಬ ಅಭಿಮಾನ ವಸ್ತುಗಳಿವೆ, ತುಂಬ ಅಭಿಮಾನ ಇದ್ರ ಮೇಲೆ. ಒಂದು ಧನದ ಮೇಲೆ ಅಭಿಮಾನ, ದುಡ್ಡಿನ ಮೇಲೆ ಅಭಿಮಾನ, ಆಸ್ತಿ ಮೇಲೆ ಅಭಿಮಾನ. ಎರಡನೇದು ನಮ್ಮ ಶರೀರದ ಮೇಲೆ ಅಭಿಮಾನ. ನಮ್ಮ ಶರೀರದ ಮೇಲೆ ಎಷ್ಟು ಅಭಿಮಾನ ಅಂದರೆ ಯಾರನ್ನ ನಾವು ಹೋಗೋವಾಗ ಅವ್ರ ನಮಗೆ ಕಾಲಿಗೆ ಸ್ವಲ್ಪ ತಗಲ್ತು ಅಂದ್ಕೊಳ್ಳಿ, ಏನಂತೀವಿ? ಕಣ್ಣಿಗೆ ಕಾಣಿಸಲ್ಲೇನೋ, ಏನು ಕಣ್ಣು ಮೇಲೆ ಹೋಗ್ಬಿಟ್ಟಿದೆಯಾ, ನನ್ನ ಕಾಲಿಗೆ ತಗಲಿಸ್ತೀಯಾ? ಅಬ್ಬಬ್ಬ, ಅವನ ಕಾಲೇ, ನಿನ್ನ ಕಾಲೇ. ಅದು ಮಾಡಿದ್ದು ಚರ್ಮದಿಂದನೇ, ಇದು ಮಾಡಿದ್ದು ಚರ್ಮದಿಂದನೇ, ಅದರಲ್ಲಿರೋದು ರಕ್ತನೇ, ಇದರಲ್ಲಿರೋದು ರಕ್ತನೇ. ಏನೋ ಪರವಾಗಿಲ್ಲ ಬಿಡಿ, ಬೈ ಮಿಸ್ಟೇಕ್ ಆಗಿದೆ ಅಂತಂದು ಸರಿದುಕೊಳ್ಳತಕ್ಕಂಥ ಬರೋದೇ ಇಲ್ಲ. ಇದು ಅಭಿಮಾನ. ಇದು ದುರಭಿಮಾನನೋ ಸದಾಭಿಮಾನನೋ? ದುರಭಿಮಾನ. ಅಂಥ ಅಭಿಮಾನವು ಎರಡನೇದು ನಿನ್ನ ಶರೀರ. ಮೂರನೇದು ನಿನ್ನ ಮನಸ್ಸಿನ ಮೇಲೆ ನಿನಗೆ ಅಭಿಮಾನ ಜಾಸ್ತಿ. ನೀನೇನು ಅಂದ್ಕೊತೀಯ ಹಂಗೆ ಆಗಬೇಕು, ನಾನೇನು ಹಂಗೆ ಅಂದ್ಕೊಂತ ಹಂಗೆ ಆಗಬೇಕು. ಇದು ನಿನ್ನ ಮಾನಸಿಕವಾಗಿರ್ತಕ್ಕಂಥ ಅಭಿಮಾನ. ಈ ಮೂರನ್ನು ಯಾರಾದರೆ ತೊರೀತಾರೋ ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ತಕ್ಷಣವೇ ಆಗುತ್ತೆ. ಅದು
ಒಂದಾನೊಂದು ಸಂದರ್ಭ, ಒಂದು ಚಿಕ್ಕ ಕತೆ ಹೇಳ್ತೀನಿ ನಿಮಗೆ. ಯಾಕೋ ಡಲ್ಲಾಗಿ ಕೂತಿದ್ದೀರ ನೀವು. ಜನಕ ಚಕ್ರವರ್ತಿ ಯಾರು? ಸೀತಾ ಮಾತೆಯ ತಂದೆ. ನಿಜವಾಗಿ ತಂದೆನಾ? ಸಾಕು ತಂದೆ. ವೆರಿ ಗುಡ್. ಜನಕ ಚಕ್ರವರ್ತಿ ಸೀತಾ ಮಾತೆಯ ಸಾಕು ತಂದೆ. ಜನಕ ಚಕ್ರವರ್ತಿ ಅದ್ಭುತವಾಗಿರ್ತಕ್ಕಂಥ ಜ್ಞಾನಿ. 5 ಜನ ಇದ್ದಾರೆ, ಅವರು ಜ್ಞಾನಿಗಳು. ಕೃಷ್ಣೋ ಭೋಗಿ, ಶುಕತ್ಯಾಗಿ, ನೃಪೌ ಜನಕ ರಾಘವೌ, ವಶಿಷ್ಠ ಕರ್ಮಕರ್ತ ಚ ತಸ್ಯೈತೆ ಜ್ಞಾನಿನ ಸ್ಮೃತಃ ಅಂತ. ಇವರು 5 ಜನ ತುಂಬ ಜ್ಞಾನಿಗಳು. ಆ ಜ್ಞಾನಿಗಳಲ್ಲಿ ಜನಕ ಚಕ್ರವರ್ತಿ ಒಬ್ಬ. ಆ ಜನಕ ಚಕ್ರವರ್ತಿಗೆ ಒಂದಾನೊಂದು ಸಂದರ್ಭದಲ್ಲಿ ಅವರಿಗೆ ಗುರುಗಳಾಗಿರ್ತಕ್ಕಂಥವರು ಯಾಜ್ಞವಲ್ಕ್ಯರು. ಈ ಈಶಾವಾಸ್ಯೋಪನಿಷತ್ತಿನ ನಿಜವಾಗಿರ್ತಕ್ಕಂಥ ರಚಯಿತೆ ಆಗಿರ್ತಕ್ಕಂಥ ಯಾಜ್ಞವಲ್ಕ್ಯರು. ಆ ಯಾಜ್ಞವಲ್ಕ್ಯರು ಪ್ರತಿದಿನ ಆ ಜನಕ ಚಕ್ರವರ್ತಿಗೆ ಶ್ರವಣವನ್ನು ಮಾಡಿಸ್ತಾ ಇದ್ದೆ. ಹೀಗೆ ತುಂಬ ಸೀರಿಯಸ್ ಆಗಿ 1 ಗಂಟೆ. ಒಂದಾನೊಂದು ಸಾರ್ತಿ ಏನಾಯಿತು ಅಂದರೆ, ಒಂದು ಗ್ರಂಥವನ್ನು ಅವಲೋಕನ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಇಟ್ ಇಸ್ ಎ ವೆರಿ ಸೀರಿಯಸ್ ರೀಡಿಂಗ್. ಆ ಸೀರಿಯಸ್ ಆಗಿ ಓದೋವಾಗ ಒಂದು ಸೆಂಟೆನ್ಸ್ ಬಂದಿದೆ. ಏನು ಸೆಂಟೆನ್ಸ್ ಬಂದಿದೆ? ಆ ಸೆಂಟೆನ್ಸ್ ಹೇಳ್ತೀನಿ. ಯಾರಾದರೆ ತಮ್ಮ ತನು ಮನ ಧನಗಳನ್ನು ಸಂಪೂರ್ತಿಯಾಗಿ ತ್ಯಾಗವನ್ನು ಮಾಡಿದಾರೋ, ಅಭಿಮಾನವನ್ನು ತೊರೆದಿದ್ದಾರೋ, ಅವರಿಗೆ ಒಂದು ಕುದುರೆಯ ಒಂದು ರಿಕಾಬಿನಲ್ಲಿ ಕಾಲು ಇಟ್ಟು ಇನ್ನೊಂದು ರಿಕಾಬಿನಲ್ಲಿ ಕಾಲು ಇಡೋ ಒಳಗಡೆ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ. ಇನ್ನೊಂದು ಸರ್ತಿ ಹೇಳ. ಯಾರಾದರೆ ಈ 3 ಬಿಡಬೇಕು, ತನು ಮನ ಧನಗಳು, ಈ 3 ಯಾರಾದರೆ ಸಂಪೂರ್ತಿಯಾಗಿ ತ್ಯಾಗವನ್ನು ಮಾಡಿದಾರೋ ಅಥವಾ ಗುರು ಅರ್ಪಣೆ ಮಾಡಿದಾರೋ, ಅವರಿಗೆ ತಮ್ಮ ಕಾಲು ಒಂದು ಕುದುರೆಯ ಒಂದು ರಿಕಾಬ್ ಅಂದರೆ ಕಾಲು ಹಿಡ್ಕೊಳ್ತಕ್ಕಂಥ ಒಂದು ಇದಿರುತ್ತಲ್ವ, ಆಸನ, ಒಂದು ರಿಕಾಬಿಂದ ಇನ್ನೊಂದು ಕಾಲು ಇನ್ನೊಂದು ರಿಕಾಬ್ನಲ್ಲಿ ಇಡೋ ಒಳಗಡೆ ಬ್ರಹ್ಮ ಸಿದ್ಧಿ ಉಂಟಾಗುತ್ತೆ, ಬ್ರಹ್ಮಜ್ಞಾನ ಉಂಟಾಗುತ್ತೆ ಅಂತಂದು ಆ ಸೆಂಟೆನ್ಸ್ ಇದೆ ಆ ಗ್ರಂಥದಲ್ಲಿ. ಸುಮ್ಮನೆ ಕೇಳಿದ ಮೇಲೆ ಯಾಜ್ಞವಲ್ಕ್ಯರು ಆ ಗ್ರಂಥವನ್ನು ಅವಲೋಕನ ಮಾಡಿದ ಮೇಲೆ ಅವರು ಸ್ವಲ್ಪ ಲೀವ್ ತೊಗೊಂಡ್ರು. ಒಂದು 10 ದಿವಸ ಲೀವ್ ತೊಗೊಂಡ್ರು. ಅವ್ರು ಹೋದರು. ಅವರು ಬದಲಾಗಿ ಇನ್ನೊಬ್ಬರು ಬಂದು ಅದನ್ನು ಮುಂದುವರಿಸ್ತಾ ಇದ್ರು. ಆವಾಗ ಜನಕ ಚಕ್ರವರ್ತಿ ಕೇಳ್ದ, ಸ್ವಾಮಿ, ನೀವು ಓದಿದಿರಲ್ವಾ ಒಂದು ಸೆಂಟೆನ್ಸು, ನೀವು ಹಂಗೆ ಮಾಡಿ ತೋರಿಸ್ತೀರಾ ಅಂತ ಕೇಳ್ದ. ಒಂದು ರಿಕಾಬ್ನಲ್ಲಿ ಕಾಲಿಟ್ಟು ಇನ್ನೊಂದು ರಿಕಾಬ್ನಲ್ಲಿ ಕಾಲು ಇಳೋ ಒಳಗಡೆ ನಿನಗೆ ಬ್ರಹ್ಮಸಿದ್ಧಿ ಉಂಟಾಗುತ್ತೆ ಅಂತಂದು ಇದೆಯಲ್ವಾ, ಸಾಕ್ಷಾತ್ಕಾರ ಉಂಟಾಗುತ್ತೆ ಅಂತ ನೀವು ಮಾಡಿಸ್ತೀರಾ ಹಂಗೆ ಅಂತ. ನಮಗಾಗಲ್ಲ ಅಂದರೆ ನಿಮಗೆ ಕೊಡ್ತಕ್ಕಂಥ ಏನು ವರಮಾನ ಇದೆಯೋ ಅದೆಲ್ಲ ಕ್ಯಾನ್ಸಲ್. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯದ್ಯದಾಚರತಿ ಶ್ರೇಷ್ಠ ತತ್ತದೇವೆ ಇತರೇ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನೀವು ಮಾಡಿ ತೋರಿಸಿದರೆ ಆವಾಗ ಖಂಡಿತವಾಗಿ ಬೇರೆಯವರು ಅದನ್ನು ಫಾಲೋ ಮಾಡ್ತಾರೆ. ನೀವು ಮಾಡಿಸೋಕೆ ಆಗಲ್ಲ ಅಂದರೆ ನಿಮಗೆ ಕೊಡ್ತಕ್ಕಂಥ ವರಮಾನ ಎಲ್ಲ ಕ್ಯಾನ್ಸಲ್. 10 ದಿವಸ ಒಳಗಾಗಿ ಆ ಪಂಡಿತರೆಲ್ಲರೂ ಪಾಪ ಕಾಡಿಗೆ ಹೋಗಿ ಕಟ್ಟಿಗೆ ಒಡೆದು ಅದನ್ನು ಮಾರಾಟ ಮಾಡಿ ಜೀವನ ಮಾಡೋದಕ್ಕೆ ಶುರು ಮಾಡಿದ್ರು. 10 ದಿವಸ ಆದಮೇಲೆ ಯಾಜ್ಞವಲ್ಕ್ಯ ಬಂದು ಅಲ್ಲಿ ಏನು ಈ ಅವಸ್ಥೆ ಬಂದಿದೆ ಅಂತ ಕೇಳಿದ್ರೆ ಜನಕ ಚಕ್ರವರ್ತಿ ಈಗ ಮಾಡಿದ್ದಾನೆ. ಅಯ್ಯೋ, ಜನಕ ಚಕ್ರವರ್ತಿಗೆ ಒಂದು ಪೋರ್ಷನ್ ಆಫ್ ದಿ ಸೆಂಟೆನ್ಸ್ ಅರ್ಥ ಆಗಿದೆ, ಇನ್ನೊಂದು ಪೋರ್ಷನ್ ಆಫ್ ದಿ ಸೆಂಟೆನ್ಸ್ ಬಿಟ್ಬಿಟ್ಟಿದ್ದಾನೆ. ಯಾರಾದರೆ ತನು ಮನ ಧನಗಳು ಅಂತಕ್ಕಂಥ ಅಭಿಮಾನ ವಸ್ತುಗಳನ್ನು ಸಂಪೂರ್ತಿಯಾಗಿ ತ್ಯಾಗ ಮಾಡಿದಾರೋ ಅವರಿಗೆ ಮಾತ್ರನೇ ಇದು ಸಾಧ್ಯ ಅಂತಂದಿದೆ. ಆವಾಗ ಯಾಜ್ಞವಲ್ಕ್ಯರು ಹೇಳಿದ್ರು, ಜನಕ, ಎಂಥ ಕೆಲಸ ಮಾಡಿದ್ದೀನಿ ನೀನು? ಸ್ವಾಮಿ, ನೀವು ಮಾಡಿಸ್ತೀರಾ ಅಂತ. ಖಂಡಿತ ಮಾಡಿಸ್ತೀನಿ, ಬಾ. ಒಂದು ಮೈದಾನಕ್ಕೆ ಹೋದರು. ಆ ಮೈದಾನದಲ್ಲಿ ಒಂದು ಪಂಚಕಲ್ಯಾಣಿ ಕುದುರೆ, ಶುಭ್ರವಾಗಿರ್ತಕ್ಕಂಥ ಪಂಚಕಲ್ಯಾಣಿ ಕುದುರೆ. ಇಟ್ಸ್ ಎ ವೆರೈಟಿ ಆಫ್ ಕುದುರೆ. ಆ ಪಂಚಕಲ್ಯಾಣಿ ಕುದುರೆಗೆ ಒಂದು ರಿಕಾಬು, ಬಂಗಾರ ರಿಕಾಬ್,
ಈ ಕಡೆ ಬಂಗಾರ ರಿಕಾಬು. ಯಾಕಂದರೆ ಜನಕ ಚಕ್ರವರ್ತಿ ಏನು ಸಾಮಾನ್ಯನೇ. ಆವಾಗ ರಾಜ ಜನಕ ಆ ಕುದುರೆ ಹಿಡ್ಕೊ ಅಂದ. ಆ ಕುದುರೆ ಹಿಡ್ಕೊಂಡ ಮೇಲೆ ಹೇಳ್ದ ಯಾಜ್ಞವಲ್ಕ್ಯ, ಜನಕ ನಿನ್ನ ಮನಸ್ಸು ಸಂಪೂರ್ತಿಯಾಗಿ ನನಗೆ ಕೊಟ್ಬಿಡು ಅಂದು. ಅಂದರೆ ನಾನು ಹೆಂಗೆ ಹೇಳಿದ್ರೆ ಹಂಗೆ ಕೇಳಬೇಕು ನೀನು ಅಷ್ಟೇ. ಯುವರ್ ಮೈಂಡ್ ಈಸ್ ನಾಟ್ ಯುವರ್ಸ್, ಯುವರ್ ಮೈಂಡ್ ಈಸ್ ಮೈನ್. ನಾನು ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಿನಲ್ಲಿ ಯಾವ ಸಂಕಲ್ಪವೂ ಇಲ್ಲದೇ ಇರು. ಸ್ವಲ್ಪ ಯೋಚನೆ ಮಾಡಿ, ಸಂಕಲ್ಪ ಇಲ್ಲದೇ ಇರೋಕ್ಕಾಗುತ್ತಾ? ನಿಮ್ಮ ಮನಸ್ಸು ಹೇಗಿದೆ ಇವಾಗ? ಸದ್ಯ ಬಿಟ್ಟರೆ ಹೋಗೋಣ ಇಲ್ಲಿಂದ, ಇಲ್ಲ ಪ್ರಸಾದ ಒಳ್ಳೆಯ ಪ್ರಸಾದ ಕೊಟ್ಟರೆ ತಿಂದ್ಕೊಂಡು ಹೋಗೋಣ. ಆ ಮನಸ್ಸು ಒಂದು ಕ್ಷಣ ನಿಮ್ಮ ಕೈನಲ್ಲಿರೋದಿಲ್ಲ. ಅದಕ್ಕೋಸ್ಕರನೇ ಅರ್ಜುನ ಕೇಳ್ತಾನೆ ಕೃಷ್ಣನನ್ನು. ಅರ್ಜುನ ಕೃಷ್ಣನ ಹತ್ರ ಈ ಮಾತು ಕೇಳ್ತಾನೆ. ಪಾಪ ಸ್ವಾಮಿ, ಈ ಮನಸ್ಸಿದೆಯಲ್ವಾ, ಇದು ನಿಲ್ಲೋದೇ ಇಲ್ಲ, ನಿಲ್ಲೋದೇ ಇಲ್ಲ, ನಿಲ್ಲೋದೇ ಇಲ್ಲ. ಹೇ ಕೃಷ್ಣ, ವಾಯೋರಿವ ಸುದುಷ್ಕರಂ, ವಾಯುವನ್ನು ಬಂಧನೆ ಮಾಡೋದು ಸುಲಭ, ಆದರೆ ಈ ಮನಸ್ಸನ್ನು ನಿಲ್ಲಿಸೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಸಂಕಲ್ಪ ವಿಕಲ್ಪಗಳು ಮಾಡದೆ ಇರೋ ಥರ ಇರೋಕ್ಕಾಗೋದೇ ಇಲ್ಲ, ಏನು ಮಾಡೋದು? ಅವಾಗ ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮಾಡಪ್ಪ, ಅಭ್ಯಾಸ ಮಾಡು, ಅಭ್ಯಾಸ ಮಾಡು. ಅಭ್ಯಾಸ ಮಾಡೋದು ಅಂದರೆ ನೀವು ಬಲವಂತವಾಗಿ ನಿಮ್ಮ ಮನಸ್ಸಿಗೆ ಹೇಳಬೇಕು, ನೀನು ಚಿಂತೆ ಮಾಡಬೇಡ, ಚಿಂತನೆ ಮಾಡು, ಚಿಂತನೆ ಮಾಡು, ಚಿಂತನೆ ಮಾಡು. ಮಾಡ್ತಾ 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 ಯಾವುದೋ ಒಂದು ಸ್ಥಿತಿಯಲ್ಲಿ ತನ್ನಷ್ಟಕ್ಕೆ ತಾನೇ ನಿಶ್ಚಲವೇ ಆಗುತ್ತೆ. ಇದು ನೀವು ಪ್ರಾಕ್ಟೀಸ್ ಮಾಡಿದರೂ ಇಲ್ಲೋ ಗೊತ್ತಿಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡಿ. ಯಂಗ್ ಬ್ರೈನ್ಸ್, ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ದ್ಯಾಟ್. ನಿಮ್ಮ ಮನಸ್ಸು ಏನು ಆಲೋಚನೆ ಇಲ್ಲದೇ ಒಂದು 5 ನಿಮಿಷ ಇರೋದು. 5 ನಿಮಿಷ ನೀವು ಮೆಡಿಟೇಷನ್ ಅಂತಂದು ಹೇಳ್ತೀರೋ, ಧ್ಯಾನ ಅಂತಂದು ಹೇಳ್ತೀರೋ, ಮೌನ ಅಂತಂದು ಹೇಳ್ತೀರೋ, ಏನನ್ನ ಹೇಳಿ, ಟ್ರೈ ಟು ಕೀಪ್ ಯುವರ್ ಮೈಂಡ್ ಕಂಪ್ಲೀಟ್ಲಿ ಅವೇ ಫ್ರಮ್ ಥಿಂಕಿಂಗ್ ಅಟ್ಲೀಸ್ಟ್ ಫಾರ್ ಅಬೌಟ್ 5 minutes ಇನ್ ಎ ಡೇ. ಯಸ್ಯ ಬ್ರಹ್ಮ ವಿಚಾರಣೈ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಆ ಬ್ರಹ್ಮ ವಸ್ತುವಿನಲ್ಲಿ ಲೀನವಾದರೆ ಆ ಮನಸ್ಸು ಯಾವ ಸಂಕಲ್ಪವೂ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನೀವು ಇಟ್ಕೊಳ್ಳೋದಾದರೆ ನಿಮಗೆ ಒಂದು ಕ್ಷಣಕಾಲದಲ್ಲಿ ಬ್ರಹ್ಮವಸ್ತು ಜ್ಞಾನ ಬರುತ್ತೆ ಅಂತ. ಆದರೆ ಆ ಸಂಕಲ್ಪವನ್ನೆಲ್ಲ ಅದಿಮಿ ತನ್ನ ಮನಸ್ಸನ್ನು ಯಾರಿಗೆ ಕೊಟ್ಟ? ಜನಕ. ಅಂದರೆ ಜನಕನು ಸಮರ್ಥವಂತವಾಗಿರ್ತಕ್ಕಂಥ ರಾಜವನು, ಚೆನ್ನಾಗಿ ಕೇಳಿರ್ತಕ್ಕಂಥ ಸಾಧಕ. ಸ್ವಾಮಿ, ನಿಮಗೆ ನಾನು ನನ್ನ ಮನಸ್ಸನ್ನು ಕೊಟ್ಟಿದ್ದೇನೆ, ನೀವು ಏನು ಹೇಳಿದರೆ ಅದನ್ನು ನಾನು ಚಿಂತನೆ ಮಾಡ್ತೀನಿ. ಯಾಜ್ಞವಲ್ಕ್ಯ ಹೇಳ್ದ, ಏನೂ ಚಿಂತನೆ ಮಾಡಬೇಡ. ಚಿಂತನೆ ಮಾಡು ಅಂದರೆ ಮಂತ್ರ ಹೇಳು, ಮಂತ್ರ ಹೇಳೋಕ್ಕೆ ಶುರು ಮಾಡಿದರೆ ಅದು ಒಂದು ಚಿಂತನೆ, ಅದನ್ನೇ ಹೇಳಬೇಡ. ಧ್ಯಾನದಲ್ಲಿ ಮಂತ್ರವೂ ಇಲ್ಲ, ಉಚ್ಚಾರಣೆ ಇಲ್ಲ, ಜಪ ಇಲ್ಲ, ಅನುಷ್ಠಾನ ಇಲ್ಲ, ಎಂಥದ್ದು ಇಲ್ಲ. ಧ್ಯಾನದಲ್ಲಿ ಕೇವಲ ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿದೆ, ಆಬ್ಸಲ್ಯೂಟ್ಲಿ ಅನ್ಡಿಸ್ಟರ್ಬ್ಡ್. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದ್ ಆತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಆವಾಗ ಜನಕ ಚಕ್ರವರ್ತಿ ತಾನು ಮನಸ್ಸನ್ನು ಯಾರಿಗೆ ಕೊಟ್ಟಿದ್ದಾನೆ ಅಂದರೆ ಗುರುಗಳು ಕೊಟ್ಟಿದ್ದಾನೆ, ಯಾಜ್ಞವಲ್ಕ್ಯ ಕೊಟ್ಟಿದ್ದಾನೆ. ಯಾಜ್ಞವಲ್ಕ್ಯ ಆ ಸ್ಥಿತಿಯಲ್ಲಿ ಇದ್ದು ಆ ಜನಕ ಚಕ್ರವರ್ತಿ ಒಂದು ಕಾಲನ್ನು ಒಂದು ರೀಕಾಬ್ನಲ್ಲಿ ಇಟ್ಟ, ಅಷ್ಟೇ. ಯಾಜ್ಞವಲ್ಕ್ಯ ಅಲ್ಲಿಂದ ಹೋಗ್ಬಿಟ್ಟ. 2 ದಿವಸ ಬಂದಿಲ್ಲ. 2 ದಿವಸ ನಿಶ್ಚಲವಾಗಿ ಜನಕ ಚಕ್ರವರ್ತಿ ಒಂದು ಚೂರು ಅಲ್ಲಾಡಿಲ್ಲ, ಒಂದು ಚೂರಿಲ್ಲ. ಎಲ್ಲರಿಗೂ ಆಶ್ಚರ್ಯ, ನಮ್ಮ ಚಕ್ರವರ್ತಿಗೆ ಏನೋ ಮೋಡಿ ಮಾಡಿದ್ದಾನೆ. 2 ದಿವಸ ಆದಮೇಲೆ, ಜನಕ, ನಿನ್ನಲ್ಲಿ ಇರ್ತಕ್ಕಂಥ ರಾಜ್ಯಾಧಿಕಾರ ಅದೆಲ್ಲವೂ ನನಗೆ ಸಂಪೂರ್ಣವಾಗಿ ಕೊಟ್ಟುಬಿಡು, ನಾನು ನೋಡ್ಕೊತೀನಿ ಅದನ್ನು, ನಿನಗೇನು ಬೇಡ. ಏನಾಗ್ಬಿಟ್ಟಿದೆಯೋ ಏನು ಕಥೋ ಅನ್ನೋ ಯೋಚನೆ ಬೇಡವೇ ಬೇಡ. ಆ ರಾಜ್ಯ, ಅಧಿಕಾರ, ಸಂಪತ್ತು, ನಿಂದ ಎಲ್ಲ ಪ್ರಜೆಗಳು ಎಲ್ಲ ನನಗೆ ಕೊಟ್ಬಿಡು. ತಥಾಸ್ತು, ಕೊಟ್ಟಿದ್ದೀನಿ ಸ್ವಾಮಿ, ಆಗೋಯ್ತು. ಒಂದು ಮಾತು, ಆ ಮಾತಿನ ಮೇಲೆ ಜನಕ ಚಕ್ರವರ್ತಿಗೆ ರಾಜ್ಯದ ಬಗ್ಗೆ ಯೋಚನೆ ಇಲ್ಲ. ಅಷ್ಟೇ ಅಲ್ಲ, ನಿನ್ನ ದೇಹ ನಾನು ಪರ್ಮಿಷನ್ ಕೊಡದೇ ಇದ್ದರೆ ಆ ದೇಹ ಅಲ್ಲಾಡಬಾರ್ದು. ಇಲ್ಲಿ ದೇಹನೂ ಕೊಟ್ಟ, ಮನಸ್ಸನ್ನು ಕೊಟ್ಟ, ಧನವನ್ನು ಕೊಟ್ಟ,
ಆ ಯಾಜ್ಞವಲ್ಕ್ಯ ಇನ್ನೊಂದೆರಡು ದಿವಸ ಮಾಯ ಆದ. ಒಂದು ಕಾಲು ರೀಕಾಬ್ನಲ್ಲಿ ಇಟ್ಟಿದ್ದಾನೆ, ಇನ್ನೊಂದು ಕಾಲು ಎತ್ತಿದ್ದಾನೆ, ಹಂಗೆ ಇದ್ಬಿಟ್ಟಿದ್ದಾನೆ. ನಿಶ್ಚೇಷ್ಟವಾಗಿ ಜನಕ ಚಕ್ರವರ್ತಿ ಇದ್ದಾನೆ. 2 ದಿವಸ ಆದಮೇಲೆ ಬರ್ತಾನೆ. ಈ ಎದೆ ಮೇಲೆ ಜನಕ ಹೆಚ್ಚಿಗೆ ಆಯ್ತು. ಯಾರಿಗೆ? ಜನಕನಿಗೆ. ಕಾಲೆಲ್ಲಿದೆ? ಇನ್ನೊಂದು ರೀಕಾಬ್ನಲ್ಲಿ ಇಟ್ಟಿದೆಯೋ ಇಲ್ವೋ? ಇಲ್ಲ. ನಿನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆಯಾ? ಆಗಿದೆ ಸ್ವಾಮಿ. ಯಾಕಾಯಿತು? ಯಾವಾಗಾದರೆ ಈ 3 ವಸ್ತುಗಳ ಮೇಲೆ ಯಾವ ಅಭಿಮಾನ ಅನ್ನೋದಿದೆಯೋ ಅದನ್ನು ಕಂಪ್ಲೀಟಾಗಿ ತೊಡೆದು ಹಾಕದನೇ, ಅದನ್ನು ತ್ಯಾಗ ಮಾಡಿದ್ರೇ ನಿನಗೆ ಲಭ್ಯವಾಗಿರ್ತಕ್ಕಂಥ ಒಂದು ಬ್ರಹ್ಮಸ್ವ ಸ್ಥಿತಿ ನಿನಗೆ ಉಂಟಾಗುತ್ತೆ. ದೇಹಾಭಿಮಾನಂ ಪರಿಹೃತ್ಯ ದೂರಾತ್ ಆತ್ಮಾನಮಾತ್ಮನ್ ಅವಲೋಕಯಂತಹ ಅಹರ್ನಿಶಂ ಬ್ರಹ್ಮಣಿಯೇ ನಮಂತಹ ಕೌಪೀನವಂತಹ ಖಲು ಭಾಗ್ಯವಂತಹ. ಕೌಪೀನ ಪಂಚಕ ಅಂತಂದಿದೆ, ಶಂಕರ ಭಗವತ್ಪಾದಾಚಾರ್ಯರು ಬರೆದಿದ್ದಾರೆ. ಅದರಲ್ಲಿ ಇದೇ ಮಾತೇ ಹೇಳ್ತಾರೆ. ಈ 3 ಅಭಿಮಾನವನ್ನು ಯಾರಾದರೆ ತೊಯ್ತಾರೋ ಆತ್ಮಾನಮಾತ್ಮನ್ ಅವಲೋಕಯಂತಹ, ತನ್ನಲ್ಲಿ ತನ್ನನ್ನು ತಾನು ದರ್ಶನವನ್ನು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೋ, ಅಹರ್ನಿಶಂ ಡೇ ಆ್ಯಂಡ್ ನೈಟ್, ಅಹರ್ನಿಶಂ ಬ್ರಹ್ಮಣಿಯೇ ರಮಂತಹ, ತನ್ನಲ್ಲಿರ್ತಕ್ಕಂಥ ಯಾವ ಚೈತನ್ಯ ಶಕ್ತಿಯ ಮೇಲೆ ಯಾವಾಗಾದರೆ ಅವನ ಕಾನ್ಸಂಟ್ರೇಷನ್ ಇರುತ್ತೋ ಅಂಥವನು ಕೌಪೀನವಂತಹ ಖಲು ಭಾಗ್ಯವಂತಹ. ಅವನು ಕೌಪೀನವಂತಹ ಅಂದರೆ ರಹಸ್ಯದಲ್ಲಿ ರಹಸ್ಯವಾಗಿರ್ತಕ್ಕಂಥ ಆ ಬ್ರಹ್ಮ ಶಕ್ತಿಯನ್ನು ಕಂಡಿಡ್ಕೊಂಡಿರ್ತಕ್ಕಂಥವನು ಆಗ್ತಾನೆ. ಅವನು ಖಲು ಭಾಗ್ಯವಂತಹ, ಅವನು ಭಾಗ್ಯವಂತ ಭಾಗ್ಯವಂತ ಭಾಗ್ಯವಂತ. ನೀವು ವಿಡಿಯೋದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ನ್ಯೂಸ್ ನೋಡಿರ್ಬೋದು. ಹಿಮಾಲಯ ಪರ್ವತ ಚಳಿ, ಅದರಲ್ಲಿ ಒಬ್ಬ ಸನ್ಯಾಸಿ, ಆ ಸನ್ಯಾಸಿ ಏನೋ ಅರ್ಧ ಕೌಪಿನ ಇಟ್ಕೊಂಡಿದ್ದಾನೆ. ಒಂದು ಯಾವುದೋ ಒಂದು ಕೆದರೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಸ್ತು ತೊಗೊಂಡಿದ್ದಾನೆ. ಒಂದು ಚಿಕ್ಕ ಡಬ್ಬ ತೊಗೊಂಡಿದ್ದಾನೆ. ಅಲ್ಲಿ ಆ ಐಸ್ ಇದೆಯಲ್ವ, ಐಸನ್ನು ಒಡೆದು ನೀರು ಮಾಡಿ ಆ ನೀರಿನಲ್ಲಿ ಸ್ನಾನ ಮಾಡ್ತಾನೆ. ಕೆನ್ ಯು ಜಸ್ಟ್ ಇಮ್ಯಾಜಿನ್ ದಟ್? ಕೆನ್ ಯು ಡೂ ದಟ್? ನಮಗೇನು ಕರ್ಮ ಸರ್, ಅವ್ರಿಗಂತೂ ಬುದ್ಧಿ ಇಲ್ಲ, ಮಾಡಿದ್ದಾನೆ. ಆ ಕೆಲಸ ಮಾಡೋದು ಕಷ್ಟ. ನೀವು ಒಂದಿನ ತಣ್ಣೀರು ಸ್ನಾನ ಮಾಡಿ, ಐ ಡೋಂಟ್ ನೋ ಎಷ್ಟು ಜನ ತಣ್ಣೀರು ಸ್ನಾನ ಮಾಡ್ತಾರೆ, ಬಿಸಿನೀರು ಸ್ನಾನ ಮಾಡ್ತಾರೆ. ನಿಮ್ಮ ಪ್ರಿನ್ಸಿಪಾಲ್ಗೆ ಹೇಳಿರಬೇಕು, ಎಲ್ಲ ಹಾಸ್ಟೆಲ್ನಲ್ಲಿರ್ತಕ್ಕಂಥ ಹುಡುಗರಿಗೆ ತಣ್ಣೀರು ಸ್ನಾನ ಕಡ್ಡಾಯ ಮಾಡಿ. ಕಡ್ಡಾಯ ಮಾಡಿದಾರಾ? ವೆರಿ ಗುಡ್. ನೀವು ಒಂದಿನ 2 ದಿವಸ ಕಷ್ಟ ಆಗುತ್ತೆ, ಆಮೇಲೆ ಕಷ್ಟ ಆಗಲ್ಲ. ಇನ್ನು ಚಳಿಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಮೊದಲನೇ ಒಂದು ಹಾಕ್ಕೊಳ್ಳೋವಾಗ ಬೇಡ, ಏನೋ ಅವಾಗ ಏನು ಮಾಡ್ಕೊತೀರಿ ಹೇಳಿ? ಸ್ನಾನ ಮಾಡಲೇಬೇಕು ಅಂದರೆ ಏನನ್ನಾಗೋಬಿಡಿ ಅಂತದ್ದು ಹಾಕ್ಕೊಂಡ್ಬಿಡ್ತೀರಿ, ಏನೂ ಆಗಲ್ಲ. 2ನೇದು ಹಾಕ್ಕೊಳ್ತೀರಿ, 3ನೇದು ಹಾಕ್ಕೊಳ್ಳೋವಾಗ ಅಷ್ಟು ಕಷ್ಟ ಆಗೋದಿಲ್ಲ. 5, 6, 7, 8 ಹಾಕ್ಕೊಂಡ ಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ ಅನ್ನಿಸ್ತೇ ಹೊರತು ಬೇಡ ಅನಿಸೋದಿಲ್ಲ. ಯುವರ್ ಬಾಡಿ ಈಸ್ ಲೈಕ್ ದಟ್. ಯಾವುದಕ್ಕೆ ಬೇಕಾದರೂ ಅಡ್ಜಸ್ಟ್ ಆಗುತ್ತೆ. ನಾನು ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಕಷ್ಟ ಅಂದರೆ ನೀವು ಏನೂ ಸಾಧನೆ ಮಾಡೋಕ್ಕೆ ಆಗೋದೇ ಇಲ್ಲ. ಪ್ರೀತಿಯಿಂದ ಇಷ್ಟಪಟ್ಕೊಂಡು ಅಂಥದನ್ನು ಮಾಡೋದಕ್ಕೆ ಕಲೀರಿ. ನೀವು ಸಮಸ್ಯೆಗಳು ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳಿಗೆ ಹೆದರೋದೇ ಇಲ್ಲ ನೀವು. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ಯವ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ಹೃದಯ ದೌರ್ಬಲ್ಯ ಇದ್ದರೆ ಎಲ್ಲ ಕಷ್ಟಗಳಿಗೆ ಕಾಣಿಸ್ತೆ. ಹೃದಯ ದೌರ್ಬಲ್ಯ ಇಲ್ಲ, ನಾನು ಮಾಡ್ತೀನಿ ಅನ್ನೋದಾದರೆ ಖಂಡಿತವಾಗಿ ಮಾಡ್ಬೋದು. ಅದು ಯುವಕರಲ್ಲಿ ಆ ಶಕ್ತಿ ಬಂದುಬಿಟ್ರೆ, ಇವತ್ತಿನ ದಿನ ಇಡೀ ರಾತ್ರಿ ನಾನು ಓದಬೇಕು ಅಂತಂದು ಪಣ ತೊಟ್ಕೊಳ್ಳಿ, ಓದ್ತೀರಿ ನೋಡಿ, ಖಂಡಿತ ಮಾಡ್ತೀರಿ. ನಾನು 2 ದಿವಸದಲ್ಲಿ ಇದನ್ನು ಕಂಠಪಾಠ ಮಾಡಬೇಕು ಅಂತಂದು ಕೂತ್ಕೊಳ್ಳಿ, ನೀವು ಸಿದ್ಧವಾಗಿ ಕೂತ್ಕೊಳ್ಳಿ. ಊಟ ಬಿಡಿ, ಮಾಡ್ತಕ್ಕಂಥದ್ದು ನೋಡಿ, ಖಂಡಿತ ಮಾಡ್ತೀರಾ ಇಲ್ವ ನೋಡಿ. ಮಾಡಿದ ಮೇಲೆ ನಿಮಗೆ ಅನ್ನಿಸ್ತೆ, ಎಸ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ನಿಮ್ಮ ಕೆಪಾಸಿಟಿ ನೋಡಿ ನಿಮಗೆ ಸಂತೋಷ ಆಗುತ್ತೆ.
ಆವಾಗ ನಿಮಗೆ ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಏನು ಬರುತ್ತೆ ಅಂದರೆ ಇಂಥದ್ದು ಎಂಥದ್ದೇ ಆಗಿರಲಿ, ಐ ಆಮ್ ಕೇಪಬಲ್ ಆಫ್ ಫೇಸಿಂಗ್ ಇಟ್, ಐ ಆಮ್ ಕೇಪಬಲ್ ಆಫ್ ಫೇಸಿಂಗ್ ಇಟ್. 2 ದಿವಸ ಉಪವಾಸ ಮಾಡ್ತೀರಾ, ಸ್ವಲ್ಪ ಕಷ್ಟ, ಇವಾಗ ಕಷ್ಟ ಅನ್ನಿಸ್ತೆ. ಆದರೆ ಯಾವಾಗಾದರೆ ನಿಶ್ಚಯವನ್ನು ಮಾಡ್ತಿರೋ 2 ದಿವಸ ಅಲ್ಲ 3 ದಿವಸ ಮಾಡ್ತಾರೆ. ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಮಹಾತ್ಮರಿದ್ದರು, 21 ದಿವಸ ಒಂದು ಚೂರು ನೀರು ಕುಡಿತಾ ಇದ್ದರು. ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಮೆಡಿಟೇಷನ್ ಕೂತ್ಕೊತಾ ಇದ್ದರು. ಅವರಿಗೆ ಸಾಧ್ಯವಾಗಿದ್ದು ನಮಗೆ ಯಾಕೆ ಸಾಧ್ಯವಾಗೋದಿಲ್ಲ? ಅವರಿಗೆ ಮನಸ್ಸಿದೆ, ನಮಗೆ ಅದು ಮನಸ್ಸಿಲ್ಲ. ದ್ಯಾಟ್ಸ್ ಓನ್ಲಿ ದಿ ಡಿಫರೆನ್ಸ್. ಆದ ಕಾರಣವೇ ಯಾವ ಅಭಿಮಾನವನ್ನು ಯಾರಾದರೆ ತ್ಯಾಗವನ್ನು ಮಾಡಿರ್ತಾರೋ ಅವರಿಗೆ ಮಾತ್ರ ಈ ಜಗತ್ತು ಬಗ್ಗೆ, ಈ ಜಗತ್ತನ್ನು ದೂರ ಇಟ್ಟು ಜಗದೀಶ್ವರನ ಜೊತೆಯಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಅದೃಷ್ಟ ಅವರಿಗೆ ಮಾತ್ರ ಉತ್ಪನ್ನವಾಗುತ್ತೆ. ಅಂಥ ಒಂದು ತ್ಯಾಗಮಯ ಜೀವನವನ್ನು ತ್ಯಾಗದಿಂದ, ಜ್ಞಾನ ಮುಖದಿಂದ ನಿವೃತ್ತಿಯನ್ನು ಮಾಡಿ, ಮನಸ್ಸನ್ನು ನಿವೃತ್ತಿಯನ್ನು ಮಾಡಿ ಮೋಕ್ಷ ಪದವಿಯನ್ನು ಹೊಂದಬೇಕು ಅಂತಕ್ಕಂಥವರಿಗೆ ಈ ಮೊದಲನೇ ಶ್ಲೋಕ. ಸರ್, ಇದು ತುಂಬ ಕಷ್ಟ, ನಾವು ಸನ್ಯಾಸಿಗಳಾಗೋದಕ್ಕೆ ಆಗೋದಿಲ್ಲ. ಎಲ್ಲರೂ ಸನ್ಯಾಸಿಗಳಾಗ್ಬಿಟ್ರೆ ಸಂಸಾರ ಏನಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ನಾವು ಸಾಮಾನ್ಯವಾಗಿರ್ತಕ್ಕಂಥ ಜನ, ನಾವು ಖಂಡಿತವಾಗಿ ನಾವು ಸನ್ಯಾಸಾಶ್ರಮ ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಜಗತ್ತಿನಲ್ಲಿ ಸನ್ಯಾಸಿಗಳು ಎಷ್ಟು ಜನ ಇರ್ಬೋದು? ಸ್ವಲ್ಪ ಯೋಚನೆ ಮಾಡಿ. ವೆರಿ ಲೆಸ್, ವೆರಿ ಲೆಸ್, ವೆರಿ ಲೆಸ್. ಶಂಕರ ಅಂಥವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದಕ್ಕೆ ಅರ್ಹರು. ಅವರು ತಕ್ಷಣ ಸನ್ಯಾಸ ತಗೊಂಡ್ರು. ಹಿ ವಾಸ್ ಕೇಪಬಲ್ ಆಫ್ ದ್ಯಾಟ್. ಆದರೆ ಎಲ್ಲ ಸನ್ಯಾಸವನ್ನು ಮಾಡಿ ಕೃತಾರ್ಥತೆಯನ್ನು ಹೊಂದಬೇಕು ಅಂತಕ್ಕಂಥ ಹಂಬಲ ಬೇಡ. ಈ ಜಗತ್ತಿನಲ್ಲಿ 2 ತರಹ ಜನ ಇದ್ದಾರೆ, ಸಾಧಕರಿದ್ದಾರೆ. ಒಬ್ಬರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಸರ್ವಸ್ವವನ್ನು ತ್ಯಾಗವನ್ನು ಮಾಡಿ ಕೇವಲ ಬ್ರಹ್ಮ ವಸ್ತುವನ್ನು ಮಾತ್ರ ಪ್ರಾಪ್ತಿಯನ್ನು ಮಾಡಿಕೊಂಡು ಮೋಕ್ಷ ಸ್ಥಿತಿಯನ್ನು ಹೊಂದಬೇಕು ಅಂತಕ್ಕಂಥ ಸಾಧನೆ ಮಾಡೋರು ಕೆಲವರಿದ್ದಾರೆ. ಅವರಿಗೆ ಕೊಟ್ಟಿರೋ ಮಾರ್ಗ ಜ್ಞಾನ ಮಾರ್ಗ, ಆ ಮಾರ್ಗ ನಿವೃತ್ತಿ ಮಾರ್ಗ, ಅದು ತ್ಯಾಗಮಯವಾಗಿರ್ತಕ್ಕಂಥ ಮಾರ್ಗ. ಅವರಿಗೆ ಹೇಳಿರ್ತಕ್ಕಂಥದ್ದು ಮೊದಲನೇ ಮಂತ್ರ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತ್ಯಕ್ತೇನ ಭುಂಜೀತಾಃ ಮಾಗ್ರದಃ ಕಸ್ಯ ಸ್ವಿಧನಂ. ಅವರಿಗೆ ಇದು ನನ್ನ ವಸ್ತು, ನಿನ್ನ ವಸ್ತು ಅಂತಕ್ಕಂಥ ಭೇದ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಮಹಾತ್ಮರ ಹತ್ರಕ್ಕೆ ಹೋಗಿ ಅವ್ರ ಹತ್ರ ಏನಿದೆ ಅದೆಲ್ಲ ಕೊಟ್ಬಿಡ್ತಾರೆ. ಅವರು ಅದು ಆ್ಯಪಲ್ಸ್ ಎಲ್ಲ ನನಗಿರಲಿ, ಈ ಬಾಳೆಹಣ್ಣೆಲ್ಲ ನಿಂತು ಅಂಥದ್ದು ಏನಿಲ್ಲ. ಅದು ಕೈಗೆ ಏನು ಬರುತ್ತೋ ಅದು, ಕೈಗೆ ಏನು ಬರುತ್ತೋ ಅದು. ಚಿನ್ನ ಬಂತ ಚಿನ್ನ, ಬೆಳ್ಳಿ ಬಂತ ಬೆಳ್ಳಿ, ಏನು ಬೇಕಾದರೂ. ಅಂದರೆ ಯಾವ ವಸ್ತುವ ಮೇಲೆ ಅವರಿಗೆ ಅಭಿಮಾನ ಆಗಲಿ ವ್ಯಾಮೋಹ ಆಗಲಿ ಇರೋದೇ ಇಲ್ಲ. ಯಾಕಂದರೆ ಅದೆಲ್ಲ ಯಾರ ಸೊತ್ತು? ನನ್ನ ಸೊತ್ತಲ್ಲ, ನಿನ್ನ ಸೊತ್ತಲ್ಲ, ಭಗವಂತನ ಸೊತ್ತು. ಆ ಭಗವಂತನ ಸೊತ್ತು ನಾನು ಕೊಡ್ತಾ ಇದ್ದೀನಿ ಅಂದರೆ ಯಾರಿಗೆ ಕೊಡ್ತಾ ಇದ್ದೀನಿ? ಭಗವಂತನಿಗೆ ಕೊಡ್ತಾ ಇದ್ದೀನಿ. ಭಗವಂತನಿಗೆ ಕೊಡ್ತಾ ಇದ್ದೇನೆ ಹೊರತು ಇನ್ಯಾರಿಗೋ ಕೊಡ್ತಾ ಇಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿ ನಾವು ನೋಡ್ತಕ್ಕಂಥದ್ದು, ತಾನು ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಈಶ್ವರನನ್ನು ಸರ್ವಭೂತದಲ್ಲಿ ದರ್ಶನ ಮಾಡ್ಕೊಳ್ತಕ್ಕಂಥವನು ನಿಜವಾಗಿರ್ತಕ್ಕಂಥ ಸನ್ಯಾಸಿ. ಅಂಥ ಸನ್ಯಾಸಿಗಳಿಗೆ ಹೇಳಿರ್ತಕ್ಕಂಥದ್ದು ಮೊದಲನೇ ಶ್ಲೋಕ, ಮೊದಲನೇ ಮಂತ್ರ. ಆದರೆ ನಾವು ಸಾಮಾನ್ಯ ಆಗಿರ್ತಕ್ಕಂಥ ಸಾಧಕರು, ನಮಗೆ ಹುಳಿ ಉಪ್ಪು ಖಾರ ಎಲ್ಲ ತಿಂದಿದ್ದೀವಿ, ನಮಗೆ ಕೋರಿಕೆಗಳಿದೆ. ಬೆಳಗ್ಗೆನೂ ಸ್ವಲ್ಪ ಟಿಫಿನ್ ಬೇಕು, ಮಧ್ಯಾಹ್ನ ಊಟ ಬೇಕು, ಸಂಜೆ ಹೊತ್ತು ಸ್ನ್ಯಾಕ್ ಬೇಕು, ರಾತ್ರಿ ಹೊತ್ತು ಒಳ್ಳೆ ಊಟ ಮಾಡಬೇಕು, ಇಷ್ಟೆಲ್ಲ ನಾವು ಕೆಲಸ ಮಾಡಬೇಕು. ನಾವು ಕರ್ಮಗಳ ಮೇಲೆ ನಮಗೆ ನಿಷ್ಠೆ ಇದೆ. ಆ ಕರ್ಮಗಳ ಮೇಲೆ ನಿಷ್ಠೆ ಇರತಕ್ಕಂಥ ಗೃಹಸ್ಥಾಶ್ರಮ ಧರ್ಮವನ್ನು ಪಾಲನೆ ಮಾಡ್ಕೊಳ್ತಕ್ಕಂಥವ್ರು ಯಾರಿದ್ದಾರೋ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 2ನೇ ಮಂತ್ರ. ಮೊದಲನೇ ಮಂತ್ರ ಸನ್ಯಾಸಿಗಳಿಗಾದರೆ 2ನೇ ಮಂತ್ರ ಯಾರಿಗೆ? ಗೃಹಸ್ಥರಿಗೆ. ಅವರು ಪಡೆಯೋದು ಒಂದೇ, ಇವರು ಪಡೆಯೋದು ಒಂದೇ. ಆದರೆ ಯಾವುದಕ್ಕೆ ನಿಜವಾಗಿ ಕಷ್ಟತರವಾಗಿರ್ತಕ್ಕಂಥದ್ದು ಅಂದರೆ ಸನ್ಯಾಸನೆ ಮಾಡಿ ಆ ಫಲವನ್ನು ಅಂದುಕೊಳ್ಳೋದು ತುಂಬ ಕಷ್ಟ. ನಮ್ಮ ಪೂಜ್ಯ ಸಿಂಹಾದ್ರಿ ಸ್ವಾಮಿಗಳವರು ಒಂದು ಚಿಕ್ಕದಾಗಿರ್ತಕ್ಕಂಥ ನಿದರ್ಶನ ಕೊಡೋರು. ಒಂದು ಒಳ್ಳೆ ತೆಂಗಿನ ಮರ ಇದೆ, ಅದರ ಮೇಲೆ ಒಳ್ಳೆ ಕಾಯಿಗಳಿವೆ, ತುಂಬ ಚೆನ್ನಾಗಿವೆ. ಅದು ನೋಡಿದ ತಕ್ಷಣವೇ ಅನ್ನಿಸ್ತೆ ಎಳ್ನೀರು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಅಂತಂದು.
ಅದನ್ನು ಪಡಿಬೇಕು ಅಂದರೆ ಒಬ್ಬನು ಯೋಚನೆ ಮಾಡ್ತಾನೆ, ಹೆಂಗೆ ಹೋಗೋದು, ಹೆಂಗೆ ತರೋದು. ಯೋಚನೆ ಮಾಡ್ದ. ಅವನು ಅಂದ್ಕೊಂಡ, ಒಂದು ದೂರದಿಂದ ಮೆಟ್ಲಾಕ್ಬಿಡೋಣ, ಅದಕ್ಕೆ ಸ್ಟೆಪ್ಸ್ ಹಾಕ್ಬಿಟ್ಟು ಆರಾಮಾಗಿ ಹೋಗಿ ನನಗೆ ಎಷ್ಟು ಕಾಯಿ ಬೇಕೋ ಅಷ್ಟು ತೊಗೊಂಡು ಬರೋಣ. ಯೋಚನೆ ಮಾಡ್ದ. ಸ್ನೇಹಿತ ಬಂದ, ಏನೋ ಮಾಡ್ತಾ ಇದೀಯಾ? ಏನಿಲ್ಲ, ಅಷ್ಟು ದೂರದಿಂದ ಆಲ್ಮೋಸ್ಟ್ ಅಬೌಟ್ 100 ಫೀಟಿಂದ ಅಲ್ಲಿಂದ ಶುರು ಮಾಡಿ ಮೆಟ್ಲಾಗ್ತೀನಪ್ಪ, ಸ್ಟೆಪ್ಸು ಹಾಕ್ತಾ ಸ್ವಲ್ಪ ಎತ್ತರದಲ್ಲಿ ಹಾಕಿದ್ರೆ ಅದು ಆರಾಮಾಗಿ ಎಲ್ಲರೂ ಹೋಗಿ ಆ ತೆಂಗಿನಕಾಯಿ ತೊಗೊಂಡು ಬರ್ಬೋದು. ನೀನು ಹುಚ್ಚನ ನೀನು, ಎಷ್ಟು ಖರ್ಚಾಗುತ್ತೋ ಯೋಚನೆ ಮಾಡಿದೀಯಾ? ಇಲ್ಲಿ ಸೈಟಿಗೆ ಸಿಗೋದೇ ಇಲ್ಲ, ಆ ಸೈಟೇ ಇಲ್ಲ, ಅದರಲ್ಲಿ ಬಿಲ್ಡಿಂಗ್ ಅಂತ ಕಟ್ತಾ ಇದ್ದಾರೆ. ನಿನ್ನ ತೆಂಗಿನಕಾಯಿಗೋಸ್ಕರ ಇಂಥ ಕೆಲಸ ನೀನು ಮಾಡಬೇಡ. ನಾನು ಇನ್ನೊಂದು ಪ್ಲ್ಯಾನ್ ಹೇಳ್ಕೊಡ್ತೀನಿ. 2ನೇ ಪ್ಲ್ಯಾನ್ ಹೇಳ್ಕೊಟ್ಟ. ಆ ಪ್ಲ್ಯಾನ್ ಏನೂ ಅಲ್ಲ, ಒಂದು ಏಣಿ ತರಿಸ್ಕೊಡ್ತೀನಿ ನಿನಗೆ, ದೊಡ್ಡ ಏಣಿ, ಸ್ವಲ್ಪ ಎತ್ತರವಾಗಿರ್ತಕ್ಕಂಥ ಏಣಿ ತರಿಸ್ಕೊಡ್ತೀನಿ. ಅಕಸ್ಮಾತ್ ಅಂಥ ಏಣಿ ಸಿಗದಾ ಇದ್ದರೆ 2-3 ಏಣಿಗಳಿಗೆ ಚೆನ್ನಾಗಿ ಬಂಧನೆ ಮಾಡಿ ಹಾಕ್ತೀನಿ. ಅದನ್ನು ಹತ್ಕೊಂಡು ಹೋಗಿಬಿಟ್ಟು ನಿನಗೆ ಎಷ್ಟು ತೆಂಗಿನಕಾಯಿ ಬೇಕೋ ಅಷ್ಟು ತಗೋ. ಇದು 2ನೇ ಪದ್ಧತಿ. ಚೆನ್ನಾಗಿದೆ ಅಲ್ವಾ? ಮೊದಲನೇ ಪದ್ಧತಿ ಚೆನ್ನಾಗಿದೆಯಾ? 2ನೇ ಪದ್ಧತಿ ಚೆನ್ನಾಗಿದೆಯಾ? 2ನೇ ಪದ್ಧತಿ. ಯಾವುದು ಸುಲಭ? ಮೊದಲನೇ ಪದ್ಧತಿ ತುಂಬ ಕಷ್ಟ, 2ನೇ ಪದ್ಧತಿ ಸ್ವಲ್ಪ ಸುಲಭ ಕಂಪ್ಯಾರಿಟಿವ್ಲಿ. ಇನ್ನೊಬ್ಬ ವ್ಯಕ್ತಿ ಬಂದ, ಹೇಳ್ದ, ಇದು ಕಷ್ಟನೋ? ಆ ಏಣಿ ಹತ್ತೋವಾಗ ನೀನೇನ ಬಿದ್ದೆ ಅಂದರೆ ಚಟ್ನಿ ಆಗ್ಬಿಡ್ತೀಯ, ಬೇಡ, ಆ ಕೆಲಸ ನೀನು ಮಾಡೋಕ್ಕೆ ಹೋಗಬೇಡ ಅಂತಂದು ಹೇಳ್ದೆ. ಮತ್ತು ಹೆಂಗೆ ಅದು ತೊಗೊಂಡು ಬರಬೇಕು? ಏನಿಲ್ಲ, ನೀನು ತೆಂಗಿನ ಮರ ಹತ್ತೋದು ಕಲ್ತ್ಕೊಂಡ್ಬಿಡು. ತುಂಬ ಸುಲಭನೋ, ಅದು ಕಷ್ಟ ಅಲ್ಲ. 2 ಕಾಲಿದೆ, 2 ಕೈ ಇದೆ, ನಿನಗೇನೇನು ಸಾಧನೆಯೇ ಬೇಕಾಗಿಲ್ಲ. ಒಂದು ಹಗ್ಗ ಇದ್ದರೆ ಆಯ್ತಪ್ಪ. ಒಂದು ಹಗ್ಗನ ಕಾಲಿಗೆ ಕಟ್ಕೋ. ಫಸ್ಟು ಒಂದು ಬಲವಾಗಿ ನೀನು ಆ ಮರನ ಹಿಡ್ಕೊಂಡು ಆ ಕಾಲಿಗೆ ಸ್ವಲ್ಪ ಒಳ್ಳೆಯ ಉಪಾಯದಿಂದ ಕಟ್ಕೊಂಡು ಬಿಟ್ಟರೆ ಇದು ಬಿಗಿಯಾಗಿರುತ್ತೆ. ಯಾವುದು? ಕಾಲು ಬಿಗಿಯಾಗಿರುತ್ತೆ. ಈ ಕೈಗಳಿಂದ ಸ್ವಲ್ಪ ಮೇಲೆ ಹತ್ಕೋ. ಉದ್ಧರೇತ್ ಆತ್ಮಾನಮವಸಾದಯೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಎಷ್ಟೆತ್ತರ ಇದ್ರೂ ಚಿಂತೆ ಇಲ್ಲ, ನೀನು ಆರಾಮಾಗಿ. ನೀವು ಇದನ್ನು ನೋಡಬೇಕು, ಭುವನೇಶ್ವರ್ನಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವುದು? ಪೂರಿ ಜಗನ್ನಾಥ ದೇವಸ್ಥಾನ ಇದೆ. ಎಷ್ಟು ಎತ್ತರ ಇದೆ ನಿಮಗೆ ಟಿ ವಿನಲ್ಲಿ ನೋಡಿರ್ತೀರಿ. ಪ್ರತಿ ದಿವಸ ಆ ಮೇಲ್ಗಡೆ ಇರ್ತಕ್ಕಂಥ ಧ್ವಜವನ್ನು ಚೇಂಜ್ ಮಾಡಬೇಕು. ಒಬ್ಬನು ಧ್ವಜ ತೊಗೊತಾನೆ, ಅವನು ಹೇಳ್ತಾ ಹೋಗ್ತಾನೆ. ಎಂಥ ಸುಲಭವಾಗಿ ಹೋಗ್ತಾನೆ ಗೊತ್ತಾ? ಅವನು ಕೆಳಗಡೆ ನೋಡೋಲ್ಲ. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ನೀವು ಯಾವುದನ್ನು ಹತ್ತಾ ಹೋಗ್ತೀರೋ ಏನು ಮಾಡಬಾರ್ದು ಅಂದರೆ ಕೆಳಗಡೆ ನೋಡಬಾರ್ದು. ಕೆಳಗಡೆ ನೋಡಿದ್ರೆ ಏನಾಗುತ್ತೆ ಅಂದರೆ ಬಿತ್ತು. ಕೆಳಗಡೆ ನೋಡೋದು ಅಂದರೆ ಅರ್ಥ ಅನ್ನಲ್ಲ. ನೀವು ಊರ್ಧ್ವ ಮುಖದಲ್ಲಿ ಇರ್ತಕ್ಕಂಥ ಯಾವ ಟಾರ್ಗೆಟ್ ಇದೆಯೋ ಆ ಟಾರ್ಗೆಟ್ ಮೇಲೇ ನಿಮಗೆ ಗಮನ ಇರಬೇಕು. ಆ ಟಾರ್ಗೆಟ್ನ ನೋಡ್ತಾ ಹೋದರೆ ಖಂಡಿತವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲದೇ ನೀವು ರೀಚ್ ಆಗ್ತೀಯ. ಆವಾಗ ನೋಡಬಾರ್ದು, ಕೆಳಗಡೆ ನೋಡಬಾರ್ದು, ನಿಮ್ನವಾಗಿರ್ತಕ್ಕಂಥ ಭಾವನೆ ಬರಬಾರ್ದು, ನೀಚವಾಗಿರ್ತಕ್ಕಂಥ ಕೃತ್ಯಗಳು ಮಾಡಬೇಕು ಅಂತಕ್ಕಂಥ ಭಾವನೆ ಬರಬಾರ್ದು ಅನ್ನೋದಿದು. ಅವನು ಹೇಳ್ತಾನೆ, ನಾನು ಹೇಳ್ಕೊಡ್ತೀನಿ ನಿನಗೆ ಆ ತೆಂಗಿನ ಮರ ಹತ್ತೋದು ಅಂತಂದು ಹೇಳ್ಕೊಡ್ತಾನೆ. ಇವನೇ ನಿಧಾನವಾಗಿ ಶನೈ ಉಪರಮೆ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತಯೇತ್. ನಿಧಾನವಾಗಿ ಒಂದೇ ದಿನ ಮಾಡೋಕ್ಕಾಗಲ್ಲ. 2 ದಿವಸ, 3 ದಿವಸ, 4 ದಿವಸ ಹತ್ಕೊಂತ ಹೋಗ್ತಾನೆ. 5ನೇ ದಿವಸ ಅರ್ಧವರೆಗೂ ಹೋಗ್ತಾನೆ. ಆದಮೇಲೆ ಹೋಗೋಣ ಬೇಡ ಅಂತ ಯೋಚನೆ ಮಾಡ್ತಾನೆ. ನೋಡೇ ಬೇಡ, ಹತ್ಕೊತಾನೆ. ಅಲ್ಲಿರ್ತಕ್ಕಂಥ ತೆಂಗಿನಕಾಯಿಗಳು ತೆಗೆದುಕೊತಾನೆ, ಆಸ್ವಾದನೆ ಮಾಡ್ತಾನೆ, ಆ ಅಮೃತೋಪಮಾನವಾಗಿರ್ತಕ್ಕಂಥ ನೀರನ್ನು ಕುಡಿತಾನೆ. ಇದು ಯಾಕೆ ಕೇಳಿದ್ದು ಅಂದರೆ ಆ ಮರನ ಹತ್ತಿ ಆ ಅಮೃತವನ್ನು ಸ್ವೀಕಾರ ಮಾಡ್ತಕ್ಕಂಥ ಪದ್ಧತಿ ಜ್ಞಾನ ಪದ್ಧತಿ. ಅದು ಸನ್ಯಾಸಿಗಳು ಮಾಡ್ತಕ್ಕಂಥ ಪದ್ಧತಿ. ಅವ್ರಿಗೆ ಗೊತ್ತಿದೆ ತಾವು ಯಾವ ರೀತಿಯಾಗಿ ಆ ಬ್ರಹ್ಮ ತೇಜಸ್ಸನ್ನು ಪಡೀಬೇಕು. ಅದಕ್ಕೆ ಅವರು ಅವಲಂಬನೆ ಮಾಡ್ತಕ್ಕಂಥ ಸಾಧನ ಸಾಮಗ್ರಿ ಜ್ಞಾನ. ಏಣಿ ಪದ್ಧತಿ ಇದೆಯಲ್ವ, ಅದು ಉಪಾಸನ.
ಇನ್ನೊಂದು ಪದ್ಧತಿ ಇದೆಯಲ್ವಾ, ಮೆಟ್ಲಾಕೋದು ಪದ್ಧತಿ ಇದೆಯಲ್ವಾ, ಅದು ಕರ್ಮ. ಇವಾಗ ಎಷ್ಟು ಪದ್ಧತಿಗಳಿವೆ? 3. ಒಂದೇನು ಕರ್ಮ, ಇನ್ನೊಂದು ಉಪಾಸನ, ಮೂರನೇದು ಜ್ಞಾನ. ಇವತ್ತಿನ ದಿನ ಪಾಠದಲ್ಲಿ ನೀವು ಕಲಿಬೇಕಾಗಿರ್ತಕ್ಕಂಥದ್ದು 2 ಮೂರ್ತಿದೆ. ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಮಾಡಬೇಕಾದ್ರೆ ಫಸ್ಟ್ ಸಂಕಲ್ಪ ಮಾಡಿ. ಭಗೀರಥ ಕಥಾ ಒಳ್ಳೆ ಉದ್ದೇಶ ಇಟ್ಕೊಂಡ್ರೆ ಸಮಾಜಕ್ಕೋಸ್ಕರವಾಗಿ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕಾದ್ರೆ ನೀವು ಒಳ್ಳೆ ಸಂಕಲ್ಪ ಮಾಡಿ, ಸಾರ್ವಜನಿಕವಾಗಿರ್ತಕ್ಕಂಥ ಸಂಕಲ್ಪ ಮಾಡಿ. 1. 2ನೇದು, ನೀವು ಏನೇ ಪಡೆಯಬೇಕಾದ್ರೂ ಒಂದು ತ್ಯಾಗ ಅನ್ನೋದು ಇಲ್ಲದ ಇದ್ದರೆ ನೀವು ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. 2ನೇದು. 3ನೇದು, ನೀವು ಜೀವನದಲ್ಲಿ ಎಲ್ಲೋ ಒಂದು ಕಡೆ ನೀವು ಜ್ಞಾನ ಅಂತಕ್ಕಂಥ ಸಾಧನೆಯನ್ನು ಅವಲಂಬಿಸಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಪಡಿ. ಆಮೇಲೆ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿ ಒಂದು ವಸ್ತುವು ಭಗವಂತನ ಆಸ್ತಿ ಅಂತ ತಿಳ್ಕೊಂಡು ನೀನು ಜೀವನವನ್ನು ಮಾಡಿದ್ರೆ ನೀನು ಸುಖಿ ಆಗ್ತೀಯ. ಇಲ್ಲದ ಇದ್ದರೆ ನೀವು ಪ್ರತಿ ಕ್ಷಣ ಸಂಕಟದಿಂದ ನೀವು ಒದ್ದಾಡ್ತೀರೇ ಹೊರತು ಅನ್ಯವಲ್ಲ. ಈಶಾವಾಸ್ಯೋಪನಿಷತ್ತು ಕೇವಲ ದೇವರ ಬಗ್ಗೆ ಅಲ್ಲ ಹೇಳೋದು, ಆ ಉನ್ನತವಾಗಿರ್ತಕ್ಕಂಥ ಉದ್ದೇಶಗಳನ್ನು ಯಾವ ರೀತಿಯಾಗಿ ನಾವು ಸಾಧನೆ ಮಾಡಬೇಕು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಉಪನಿಷತ್ತು ಈ ಉಪನಿಷತ್ತು. ನಾಳೆ ದಿನ 2ನೇ ಮಂತ್ರವನ್ನು ಸ್ವಲ್ಪ ಯೋಚನೆ ಮಾಡೋಣ. ಆ 2ನೇ ಮಂತ್ರ ಅದು ಉತ್ತಮವಾಗಿರ್ತಕ್ಕಂಥ ಮಂತ್ರವಾಗಿದೆ. ಈಶಾವಾಸ್ಯೋಪನಿಷತ್ತಿನಲ್ಲಿರ್ತಕ್ಕಂಥ ಅಂತರಾರ್ಥವನ್ನು ತಿಳಿದು ಕೃತಾರ್ಥರಾಗತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನಿಮಗೆಲ್ಲರಿಗೂ ಕೊಟ್ಟು ಕಾಪಾಡಲಿ.